ಹಲೋ ಎವ್ರಿವನ್, ಭಾಳ ದಿನದ ನಂತರ ಭೇಟಿ ಆಗ್ತಾ ಇದ್ದೀನಿ. ಐ ವೆಲ್ಕಮ್. ಸೊ ಸಾಕಷ್ಟು ಟಿ ವಿಗಳಲ್ಲಿ ನೋಡ್ತಾ ಇದ್ದೆ. ಮೊನ್ನೆ ಇನ್ಸ್ಟಾಗ್ರಾಮ್ ಒಳಗಡೆ ನನ್ನ ಪ್ರೊಫೈಲ್ ಒಳಗಡೆ ಒಂದು ಮೆಸೇಜ್ ಹಾಕಿದ್ದೆ. ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ರಿ, ಸೊ ದ್ಯಾಟ್ ವಿ ಕ್ಯಾನ್ ಹ್ಯಾವ್ ಅ ಚಾಟ್ ಅಂತ ಕ್ವಶನ್ ಕೇಳಿದ್ದೆ. ಮ್ಯಾಕ್ಸಿಮಮ್ ಪೀಪಲ್ ವ್ಯಾಕ್ಸಿನ್ಸ್ ಬಗ್ಗೆ ಕೇಳಿದರು. ವ್ಯಾಕ್ಸಿನ್ಸ್ ಅಂದರೆ ಏನು, ಹೆಂಗಿರ್ತದೆ, ಅದರದ್ದು ಯೂಸಸ್ ಏನು, ಇವಾಗ ಭಾರತದಲ್ಲಿರ್ತಕ್ಕಂಥ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಇವೆರಡರ ನಡುವೆ ಡಿಫ್ರೆನ್ಸ್ ಏನು, ಒಂದು ಸತಿ ಕೋವಿಶೀಲ್ಡ್ ಇನ್ನೊಂದು ಸತಿ ಕೋವ್ಯಾಕ್ಸಿನ್ ತೊಗೋಬಹುದಾ, ಈ ರೀತಿ ಸಾಕಷ್ಟು ಗೊಂದಲಗಳನ್ನು ಇದ್ದಾವೆ ಕೇಳಿದ್ರು. ಮ್ಯಾಕ್ಸಿಮಮ್ ಆಫ್ ದೆಮ್ ವರ್ ಮೈ ಸ್ಟೂಡೆಂಟ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ ದೆಮ್ ವರ್ ನಾನ್ ಬಯಾಲಜಿ ಸ್ಟೂಡೆಂಟ್ಸ್, ನಾನ್ ಬಯಾಲಜಿ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ವಿದ್ಯಾರ್ಥಿಗಳು. ಐ ಆಮ್ ವೆರಿ ಶ್ಯೂರ್ ದಟ್ most of the people who are taking the vaccine, who have not yet decided whether to take the vaccine or not, ಇನ್ನೂ ಕೆಲವೊಂದಿಷ್ಟು ಜನ ತಗೊಳ್ಳೋ ಬೇಡೋ ಅಂತಕ್ಕಂಥ ಕನ್ಫ್ಯೂಷನಲ್ಲಿ ಇರ್ತಕ್ಕಂಥವ್ರು, ಆಗಾಗಲೇ ತೊಗೊಂಡಿರ್ತಕ್ಕಂಥವ್ರು, ಸಾಕಷ್ಟು ಜನರ ನಡುವೆ ಈ ವ್ಯಾಕ್ಸಿನ್ ಅಂದರೆ ಏನು, ಹೆಂಗಿರ್ತದೆ, ಅದನ್ನು ಒಳಗಡೆ ತೊಗೊಂಡ್ರೆ ಏನಾಗ್ತದೆ, ಅಲ್ಲ ವ್ಯಾಕ್ಸಿನ್ ತೊಗೊಂಡ ತಕ್ಷಣ ಚಳಿ ಜ್ವರ ಬಂದು ಮಕ್ಕೊಂಬಿಡ್ತಾನಂತಲ್ಲ ಮನುಷ್ಯ ಅಂತ ಕೇಳ್ತಕ್ಕಂಥವ್ರು, ಈ ಥರ ಸಾಕಷ್ಟು ಗೊಂದಲಗಳಿದ್ದಾವೆ. ಆ ಗೊಂದಲಗಳನ್ನು ಕ್ಲಾರಿಫೈ ಮಾಡಲಿಕ್ಕೋಸ್ಕರ ಇವತ್ತು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಆದಷ್ಟು ಟೆಕ್ನಿಕಲ್ ವರ್ಡ್ಸನ್ನು ಕಡಿಮೆ ಮಾಡ್ತಾ ಇದ್ದೀನಿ. ನಾನು ಐ ಆಮ್ ನಾಟ್ ಗೆಟಿಂಗ್ ಇನ್ ಟು ದ ಮೋರ್ ಟೆಕ್ನಿಕ್ಯಾಲಿಟಿ. ಟೆಕ್ನಿಕಲ್ ವರ್ಡ್ಸನ್ನು ಎಷ್ಟು ಕಡಿಮೆ ಮಾಡ್ತೀನಿ ಅಷ್ಟು ನಾನ್ ಬಯಾಲಜಿ ಸ್ಟೂಡೆಂಟ್ಸ್, ಬಯಾಲಜಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರ್ತಕ್ಕಂಥವರು ಬೇಗ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಸಾಕಷ್ಟು ವಿಚಾರಗಳನ್ನು ನಾನು ಕಡಿಮೆ ಮಾಡ್ಕೊತ ಹೋಗ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ವ್ಯಾಕ್ಸಿನ್ ಅಂದರೆ ಏನು? ಈಗ ಹೆಂಗಿರ್ತದೆ ಅಂತಂದ್ರೆ, ಅಕಸ್ಮಾತ್ ದೇಹದ ಒಳಗಡೆ ಯಾವುದಾದ್ರೂ ಒಂದು ವೈರಸ್ಸು ಬ್ಯಾಕ್ಟೀರಿಯಾನೋ ದೇಹದ ಒಳಗಡೆ ಎಂಟರ್ ಆಯಿತು ಅಂತ ಅಂದ್ಕೊಡ್ರಿ. ಆ ದೇಹ ಏನು ಮಾಡ್ತದೆ, ದ ಬಾಡಿ ಫಸ್ಟ್ ಏನು ಮಾಡ್ತದೆ ಅಂತಂದರೆ, ಅದು ಯಾವ ವೈರಸ್ಸು ಯಾವ ಬ್ಯಾಕ್ಟೀರಿಯಾ ಅನ್ನೋದನ್ನು ಅನಲೈಸ್ ಮಾಡ್ತದೆ. ಒಂದು ಸತಿ ಅನಲೈಸ್ ಮಾಡ್ತು ಅಂತ ಅಂದ ತಕ್ಷಣ ಅದರ ವಿರುದ್ಧ ಹೋರಾಡ್ತಕ್ಕಂಥ ವೆಪನನ್ನು ರೆಡಿ ಮಾಡ್ಕೊಳ್ತದೆ. ಈ ವೆಪನ್ ಅಂತಂದ್ರೆ ಏನದಲ್ಲ, ದಟ್ ಈಸ್ ನಥಿಂಗ್ ಬಟ್ ದ ಆ್ಯಂಟಿಬಾಡಿ. ವೆಪನ್ ಅಂದರೆ ಮತ್ತೇನೂ ಅಲ್ಲ, ಆ್ಯಂಟಿಬಾಡಿ. ಅದು ಕೂಡ ಪ್ರೋಟೀನೇ. ಈ ಪ್ರೋಟೀನನ್ನು, ಆ್ಯಂಟಿಬಾಡಿ ಅಂತಕ್ಕಂತಹ ಶಸ್ತ್ರವನ್ನು ನಿಮ್ಮ ದೇಹ ರೆಡಿ ಮಾಡ್ಕೊಳ್ತದೆ. ಆ್ಯಂಡ್ ಒನ್ಸ್ ನಿಮ್ಮ ದೇಹದೊಳಗಡೆ ಆ್ಯಂಟಿಬಾಡಿ ಪ್ರೊಡಕ್ಷನ್ ಆಯಿತು ಅಂತಂದರೆ ಆ ವೈರಸ್ಸು ಬ್ಯಾಕ್ಟೀರಿಯಾ 100% ಸತ್ತು ಹೋಗ್ತದೆ. ದೇರ್ ಇಸ್ ನೋ ಡೌಟ್ ಇನ್ ಇಟ್. 100% ನಿಮ್ಮ ದೇಹದ ಇಮ್ಯುನಿಟಿ ಸಿಸ್ಟಮ್ ಗೆಲ್ಲೋದು. ಸೊ ಈ ಇಮ್ಯುನಿಟಿ ಒಳಗಡೆ ಎರಡು ಥರ ಇದ್ದಾವೆ, ಇನೇಟ್ ಇಮ್ಯುನಿಟಿ ಮತ್ತು ಅಕ್ವೈರ್ಡ್ ಇಮ್ಯುನಿಟಿ ಅಂತ ಎರಡು ಥರ ಬರ್ತವೆ. ಈಗ ತಾಯಿ ಹಾಲು, ಎದೆ ಹಾಲು ಕುಡಿಯೋದ್ರಿಂದ ಮಕ್ಕಳಿಗೆ ಬರ್ತಕ್ಕಂಥ ಇಮ್ಯುನಿಟಿ, ಅಥವಾ ಸಾಕಷ್ಟು ಮೊದಲಿಂದನೂ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಇಮ್ಯುನಿಟಿ, ಆ ಏನು ಹುಟ್ಟಿನಿಂದ ಬಂದಿರತಕ್ಕಂಥದ್ದೇನಿದೆ ಅದನ್ನು ಇನೇಟ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಈಗ ಮನುಷ್ಯ ದೊಡ್ಡವನಾಗ್ತಾ ಆಗ್ತಾ ಆಗ್ತಾ ಹೋದಂಗೆ ಡಿಫ್ರೆಂಟ್ ಬ್ಯಾಕ್ಟೀರಿಯಾಗಳು, ವೈರಸ್ಗಳಿಗೆ ಎಕ್ಸ್ಪೋಸ್ ಆಗ್ತೀವಿ. ಆ ಎಕ್ಸ್ಪೋಜರ್ ಆದಾಗ ನಮ್ಮಲ್ಲಿ ಬರ್ತಕ್ಕಂಥ ಆ್ಯಂಟಿಬಾಡಿ ಮೀಡಿಯೇಟೆಡ್ ಇಮ್ಯುನಿಟಿ ಏನದಲ್ಲ, ಅದನ್ನು ನಾವು ಅಕ್ವೈರ್ಡ್ ಇಮ್ಯುನಿಟಿ ಅಂತ ಕರಿತೀವಿ. ಸೊ ಇಲ್ಲಿ ವ್ಯಾಕ್ಸಿನ್ ಬಗ್ಗೆ ಡೈರೆಕ್ಟಾಗಿ ನಾನು ಬರ್ತಾ ಹೋಗ್ತೀನಿ ಪಾಯಿಂಟಿಗೆ. ವ್ಯಾಕ್ಸಿನ್ ಅಂದ್ರೇನು? ವ್ಯಾಕ್ಸಿನ್ ಈಸ್ ಸಮಥಿಂಗ್ ಬಯೋಪ್ರಿಪ್ರೇಷನ್. ಆ ಬಯಾಲಜಿಕಲ್ ಎಲಿಮೆಂಟ್ಸನ್ನು ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥ ಒಂದು ಪ್ರಿಪ್ರೇಷನ್. ಅದು ಏನು ಮಾಡುತ್ತೆ, ನಿಮ್ಮ ದೇಹದಲ್ಲಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ರೋಗದ ವಿರುದ್ಧ ಒಂದು ಇಮ್ಯುನಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ದಟ್ ಈಸ್ ನಥಿಂಗ್ ಬಟ್ ದ ಅಕ್ವೈರ್ಡ್ ಇಮ್ಯುನಿಟಿಯನ್ನು, ಆ ಸ್ಪೆಸಿಫಿಕ್ ಇಮ್ಯುನಿಟಿಯನ್ನು ನಿಮ್ಮ ದೇಹದಲ್ಲಿ ಬೂಸ್ಟ್ ಮಾಡ್ತದೆ. ಸೊ ದಟ್ ಈಸ್ ನಥಿಂಗ್ ಬಟ್ ದ ವ್ಯಾಕ್ಸಿನ್. ಈ ಇನ್ನೊಂದು ಮಜಾ ಏನದ ನೋಡ್ರಿ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದರೆ, ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ರೋಗದ ವಿರುದ್ಧ ಇಮ್ಯುನಿಟಿ ಬರಬೇಕು ಅಂತಂದರೆ ಫಸ್ಟ್ ನೀವು ಆ ರೋಗಕ್ಕೆ, ಆ ವೈರಸ್ಸಿಗೆ, ಆ ಬ್ಯಾಕ್ಟೀರಿಯಾಕ್ಕೆ ಎಕ್ಸ್ಪೋಸ್ ಆಗಲೇಬೇಕು. ಎಕ್ಸ್ಪೋಸ್ ಆಗಲಿಲ್ಲ ಅಂತಂದರೆ ನಿಮ್ಮ ದೇಹದೊಳಗಡೆ ಇಮ್ಯುನಿಟಿ ಬರಲ್ಲ. ಅಕಸ್ಮಾತ್ ಇಮ್ಯುನಿಟಿ ಬೇಕು ಅನ್ನೋದಕ್ಕೋಸ್ಕರ ನೀವು ರೋಗಕ್ಕೆ ಎಕ್ಸ್ಪೋಸ್ ಆದ್ರಿ ಅಂತಂದರೆ ಅದರಿಂದ ನೀವು ಸಾಯಬೇಕಾಗ್ತದೆ. ಜಸ್ಟ್ ಲೈಕ್ ಕೋವಿಡ್ ವಿರುದ್ಧ ಹೋರಾಡ್ತಕ್ಕಂಥ ಇಮ್ಯುನಿಟಿ ನಮ್ಮ ದೇಹದೊಳಗಡೆ ಬೇಕು ಅಂತಂದರೆ ಹೋಗಿ ಕೋವಿಡ್ ಇರ್ತಕ್ಕಂಥ ಪೇಷಂಟನ್ನು ಅಪ್ಕೋಬೇಕು, ನೀವು ಕೋವಿಡ್ ಬರೆಸ್ಕೋಬೇಕು. ಒಂದ್ಸತಿ ಕೋವಿಡ್ ಬರೆಸ್ಕೊಂಡ್ರಿ ಅಂತಂದರೆ ಆಮೇಲೆ ನಿಮ್ಮ ದೇಹದೊಳಗಡೆ ಇಮ್ಯುನಿಟಿ ಬರ್ತದೆ. ಇದ್ಯಾವ ಹಣೆ ಬರೀ, ಕೋವಿಡ್ ಹೋಗಲಿ ಅಂತ ನಾವು ಅಂದ್ಕೊಂಡ್ರೆ ಕೋವಿಡ್ ಬರೆಸ್ಕೊ ಆಮೇಲೆ ಇಮ್ಯುನಿಟಿ ಬರ್ತದೆ ಅಂದರೆ ಬಂದ ಮೇಲೆ ಇನ್ನೇನು ಕೋವಿಡ್ ಇಮ್ಯುನಿಟಿ ಬರ್ತದೆ? ಅಕಸ್ಮಾತ್ ಜನ ಸತ್ತು ಹೋಗ್ಬಿಟ್ರೆ? ಸೊ ಈ ಪ್ರಶ್ನೆ ಬಂದಾಗ ದೆನ್ ವಿ ಕೇಮ್ ಅಪ್ ವಿತ್ ಅ ಕಾನ್ಸೆಪ್ಟ್ ಕಾಲ್ಡ್ ಆಸ್ ದ ವ್ಯಾಕ್ಸಿನ್. ಸೊ ನಿಮ್ಮ ದೇಹದ ಒಳಗಡೆ ಆ ವೈರಸ್ಸು ಬ್ಯಾಕ್ಟೀರಿಯಾಕ್ಕೆ ನೀವು ಎಕ್ಸ್ಪೋಸು ಆಗಬೇಕು.
ಎಕ್ಸ್ಪೋಸ್ ಆದ್ರೂ ಕೂಡ ಅದು ನಿಮ್ಮ ದೇಹದ ಒಳಗಡೆ ರೋಗ ಬರೆಸಬಾರ್ದು. ಆದರೂ ಕೂಡ ಆ ರೋಗದ ವಿರುದ್ಧ ನಿಮ್ಮ ದೇಹದ ಒಳಗಡೆ ಆ್ಯಂಟಿಬಾಡೀಸ್ಗಳು ಪ್ರೊಡ್ಯೂಸ್ ಆಗಲೇಬೇಕು. ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಆಧಾರವಾಗಿಟ್ಕೊಂಡು ವ್ಯಾಕ್ಸಿನ್ ಅಂತಕ್ಕಂಥ ಕಾನ್ಸೆಪ್ಟ್ ಬಂತು. ಯೂಶ್ವಲಿ ಏನು ಮಾಡ್ತೀವಿ ಅಂತಂದರೆ, ಇವತ್ತು ಟಾಪಿಕ್ ಬರಬೇಕಾದಾಗ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಬಗ್ಗೆ ಮೇಜರಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆದಷ್ಟು ಈ ಟಾಪಿಕನ್ನು ಸ್ವಲ್ಪ ಡಿಟೇಲ್ಡಾಗಿ ಕೇಳ್ರಿ, ಓಡಿಸ್ಲಿಕ್ಕೆ ಹೋಗಬೇಡ್ರಿ. ಓಡಿಸ್ಲಾರ್ದಂಗೆ ಕೇಳಿದ್ರೆ ಇಲ್ಲಿ ತನಕ ನಿಮ್ಮ ತಲೆಯಲ್ಲಿರ್ತಕ್ಕಂಥ ಸಾಕಷ್ಟು ಡೌಟ್ಸ್ಗಳಿಗೆ ಇವತ್ತು ಕ್ಲಾರಿಫಿಕೇಷನ್ಸ್ ಹೋಗ್ತೀನಿ. ಸೊ ಯಾವ ವೈರಸ್ ಈ ವ್ಯಾಕ್ಸಿನೇಷನ್ಸನ್ನು ಫಸ್ಟ್ ಎಡ್ವರ್ಡ್ ಜೆನ್ನರ್ ಕಂಡು ಹಿಡ್ದ, ಅದೆಲ್ಲ ಥಿಯರಿ, ಹಿಸ್ಟ್ರಿ, ಅದೆಲ್ಲ ಸೈಂಟಿಫಿಕ್ ಟಾಪಿಕ್ಸ್ ಒಳಗಡೆ ಸೈನ್ಸ್ ಹುಡುಗರಿಗೆ ನಾವು ಪಾಠ ಮಾಡ್ತಾ ಹೋಗ್ತೀವಿ. ದಟ್ಸ್ ಅ ಪಾರ್ಟ್. ಅದೆಲ್ಲ ಡೀಟೇಲಾಗಿ ಹೋಗ್ಲಿಕ್ಕೆ ಹೋಗಲ್ಲ ನಾನು ಇವತ್ತು. ಸೊ 3 ಜನರೇಷನ್ ವ್ಯಾಕ್ಸಿನ್ಸ್ಗಳನ್ನು 3 ಜನರೇಷನ್ ಅಂತ ನಾವು ಮಾಡಿದ್ದೀವಿ. ಮೊದಲನೇದು ಇರ್ತಕ್ಕಂಥ ವೈರಸ್ಸನ್ನು ಕೊಟ್ಬಿಡೋದು, ಅಥವಾ ಆ ವೈರಸ್ಸಿಗೆ ಹತ್ತಿರದಲ್ಲಿರ್ತಕ್ಕಂಥ ಬೇರೆ ಯಾವುದಾದ್ರೂ ಒಂದು ವೈರಸ್ಸನ್ನು ಇಂಜೆಕ್ಟ್ ಮಾಡಿಬಿಡೋದು ಮನುಷ್ಯನಿಗೆ. ಎಡ್ವರ್ಡ್ ಜೆನ್ನರ್ ಮಾಡಿದ್ದದನ್ನೇ. ಸ್ಮಾಲ್ ಪಾಕ್ಸ್ ಬದಲು ಯಾವುದು ಕೌಪಾಕ್ಸಿನ ವೈರಸ್ ಅಂತ ತೊಗೊಂಡೋಗಿ ಆ ಹುಡುಗನಿಗೆ ಇಂಜೆಕ್ಟ್ ಮಾಡಿಬಿಟ್ಟ. ಇಲ್ಲದೇ ಇರ್ತಕ್ಕಂಥ ರೋಗ ಎಲ್ಲ ಪಾಪ ಆ ರೋಗ ಬರ್ಸ್ಕೊಂಡ, ಕೌಪಾಕ್ಸ್ ಬಂತು ಅವನಿಗೆ. ಆದರೆ ಕೌಪಾಕ್ಸ್ ವೈರಸ್ಸಿನ ವಿರುದ್ಧ ಆ ಹುಡುಗನ ದೇಹದ ಒಳಗಡೆ ಇಮ್ಯುನಿಟಿ ಬಂತು. ಹಾಗಾಗಿ ಸ್ಮಾಲ್ ಪಾಕ್ಸ್ ವೈರಸ್ ಎಂಟರ್ ಆದರೂ ಕೂಡ ಅವನಿಗೆ ಸ್ಮಾಲ್ ಪಾಕ್ಸ್ ಬರಲಿಲ್ಲ. ಸೊ ದಟ್ ಈಸ್ ಲೈವ್ ವೈರಸ್ಸನ್ನು, ಜೀವಂತವಾಗಿರ್ತಕ್ಕಂಥ ವೈರಸ್ಸನ್ನು ಸಣ್ಣ ಪ್ರಮಾಣದಲ್ಲಿ ದೇಹ ಕೊಟ್ಬಿಡೋದು. ಎಷ್ಟು ಪ್ರಮಾಣ? ಆ ದೇಹದ ಒಳಗಡೆ ಅದು ರೋಗವನ್ನು ತರಬಾರದು ಆ ಪ್ರಮಾಣದಲ್ಲಿ ಜೀವಂತ ವೈರಸ್ಗಳನ್ನು ಇಂಜೆಕ್ಟ್ ಮಾಡಿಬಿಡೋದು. ಇವಾಗ ಕೋವಿಡ್ ವೈರಸ್ ವಿರುದ್ಧ ನಮಗೆ ಹೋರಾಡಕ್ಕೆ ಬೇಕು ಅಂತಂದರೆ ಕೋವಿಡ್ ವೈರಸ್ಸನ್ನು ಕೊಟ್ಬಿಡೋದು. ಸೊ ದಟ್ ಈಸ್ ಲೈವ್ ವೈರಸ್. ಇನ್ನೊಂದು ಅಟೆನ್ಯೂಯೇಟೆಡ್ ವೈರಸ್ ಅಂತ ಹೇಳ್ತೀವಿ, ಅದನ್ನು ಇನ್ಯಾಕ್ಟಿವ್ ಮಾಡಿಬಿಡು. ಯಾವುದೇ ಒಂದು ವೈರಸ್ ದೇಹದ ಒಳಗಡೆ ಹೋದ್ಮೇಲೆ ರೆಪ್ಲಿಕೇಶನ್ ಆಗ್ತದೆ, ಅದು ವಿಭಜನೆ ಆಗ್ತದೆ, ನಮ್ಮ ದೇಹದ ಒಳಗಡೆ ಸೇರಿಕೊಂಡು, ನಮ್ಮ ದೇಹದ ಕೋಶದ ಒಳಗಡೆ ಸೇರಿಕೊಂಡು ರೆಪ್ಲಿಕೇಶನ್ ಆಗ್ತಾ ಹೋಗಿ ಇಟ್ ಮಲ್ಟಿಪ್ಲೈಸ್. ಆ ಮಲ್ಟಿಪ್ಲಿಕೇಶನ್ ಆಗದೇ ಇರೋ ರೀತಿ ಒಳಗಡೆ ಇರ್ತಕ್ಕಂಥ ಜೀವಂತ ವೈರಸ್ಸನ್ನು ಕೊಡ್ತಕ್ಕಂಥದ್ದು ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಇನ್ನೊಂದಿದೆ ಕಿಲ್ಡ್ ವೈರಸ್. ಆ ವೈರಸ್ಸನ್ನು ಸಾಯಿಸಿರ್ತಕ್ಕಂಥ ವೈರಸ್ಸನ್ನು ಆ ಮನುಷ್ಯನಿಗೆ ಇಂಜೆಕ್ಟ್ ಮಾಡೋದು. ಸೊ ದಟ್ ಈಸ್ ಕಿಲ್ಡ್ ವೈರಸ್. ಈ ಹೆಂಗೆ ಅಂತ ಕಿಲ್ಡ್ ವೈರಸ್ ಅಲ್ಲ, ಆ ವೈರಸ್ ಸತ್ತು ಹೋದ ಮೇಲೆ ನಮ್ಮ ದೇಹಕ್ಕೆ ಆ ವೈರಸ್ ಅದ ಅಂತ ಹೆಂಗೆ ಅನಲೈಸ್ ಆಗುತ್ತೆ? ಸತ್ತ ಹೆಣ ನೋಡಿದ್ಮೇಲೆ ಅದು ಯಾವ ಮನುಷ್ಯ ಅಂತ ಹೇಳಲಿಕ್ಕೆ ಆಗ್ತದಿಲ್ಲೋ, ಅದೇ ರೀತಿ ಒಳಗಡೆ ಈ ಸತ್ತಿರ್ತಕ್ಕಂಥ ಕಿಲ್ಡ್ ವೈರಸ್ಸನ್ನು ದೇಹದೊಳಗಡೆ ಎಂಟರ್ ಆದಾಗ ಆ ದೇಹದೊಳಗಿರ್ತಕ್ಕಂಥ ಸೆಲ್ಸು ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಇದು ಮೊದಲನೇ ಜನರೇಷನ್ನಲ್ಲಿರ್ತಕ್ಕಂಥ ವೈರಸ್. ಏನು? ಜೀವಂತ ವೈರಸ್ಸು ಬ್ಯಾಕ್ಟೀರಿಯಾ, ಅಥವಾ ಅಟೆನ್ಯೂಟೆಡ್ ರೆಪ್ಲಿಕೇಶನ್ ಆಗದೇ ಇರತಕ್ಕಂಥ ರೆಪ್ಲಿಕೇಶನ್ ಆಗದೇ ಇರತಕ್ಕಂಥ ವೈರಸ್ ಜೀವಂತ ವೈರಸ್ಸು. ಇನ್ನೊಂದು ಸಾಯಿಸಿರ್ತಕ್ಕಂಥ ಕಿಲ್ಡ್ ವೈರಸ್ಗಳು. ಸೊ ಇವು 3ಗಳನ್ನು ಅಕಸ್ಮಾತ್ ಏನಾದರೂ ಬಾಡಿಗೆ ಇಂಜೆಕ್ಟ್ ಮಾಡಿದ್ರೆ ದಟ್ ಈಸ್ ಫಸ್ಟ್ ಜನರೇಷನ್ ಆಫ್ ದ ವ್ಯಾಕ್ಸಿನ್. ಸೆಕೆಂಡ್ ಜನರೇಷನ್ ಒಳಗಡೆ ಬೇಡಪ್ಪ, ಏನು ಅಕಸ್ಮಾತ್ ಸತ್ತಿರ್ತಕ್ಕಂಥ ವೈರಸ್ ಏನಾದರೂ ಒಳಗಡೆ ಹೋದ ತಕ್ಷಣ ಏನಾದರೂ ಬದುಕ್ಬಿಟ್ರೆ, ಅಕಸ್ಮಾತ್ ರೆಪ್ಲಿಕೇಶನ್ ಆಗಲ್ಲ ಅಂತ ಅಂದ್ಕೊಂಡಿರ್ತಕ್ಕಂಥ ಅಕಸ್ಮಾತ್ ರೆಪ್ಲಿಕೇಶನ್ ಆಗಿಬಿಡ್ತು ಅಂತಂದರೆ, ಈ ಸಮಸ್ಯೆಗಳು ಬೇಡ ಅಂದ್ಕೊಂಡು ಆ ವೈರಸ್ ಮೇಲ್ಗಡೆ ಇರ್ತಕ್ಕಂಥ ಯಾವುದೋ ಒಂದು ಪಾರ್ಟನ್ನು ಕಿತ್ಕೊಂಡು ಅದನ್ನು ಇಂಜೆಕ್ಟ್ ಮಾಡಿ, ಆ ಮೇಲಿಂದ ಯಾವುದೋ ಒಂದು ಪ್ರೋಟೀನ್ ಪಾರ್ಟ್, ಆ ಸ್ಪೈಕ್ಸ್ ಇರ್ತಾವೆ ನೋಡಿರಲ್ಲ, ಮುಳ್ಳು ಆ ಮುಳ್ಳುಗಳನ್ನು ತೊಗೊಂಡು ಆ ಮುಳ್ಳುಗಳನ್ನ ಇಂಜೆಕ್ಟ್ ಮಾಡೋದು. ಸೊ ಈ ರೀತಿ ಸಬ್ ಯೂನಿಟ್ಸ್ಗಳನ್ನು ಅಥವಾ ಪ್ರೋಟೀನ್ ಆ್ಯಂಟಿಜೆನ್ಸ್ಗಳನ್ನು ಇಂಜೆಕ್ಟ್ ಮಾಡ್ತಕ್ಕಂಥದ್ದು ಸೆಕೆಂಡ್ ಜನರೇಷನ್ ಆಫ್ ದ ವ್ಯಾಕ್ಸಿನ್ಸ್. ಥರ್ಡ್ ಜನರೇಷನ್ ಇವಾಗ ಇತ್ತೀಚೆಗೆ ಬಂದಿರತಕ್ಕಂಥ ರೀಸೆಂಟ್ ವ್ಯಾಕ್ಸಿನ್ಸ್ಗಳವು RNA ಅಥವಾ DNA ವ್ಯಾಕ್ಸಿನ್ಸ್ ಅಂತ. ಯಾವುದೋ ಒಂದು ರೋಗ ತರಲಿಕ್ಕೆ ಆಗದೇ ಇರತಕ್ಕಂಥ ವೈರಸ್ ಒಳಗಡೆ ಇರತಕ್ಕಂಥ ವೈರಲ್ DNA ತೆಗೆದು ಬಿಡೋದು, ನಮಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ RNA ಅಥವಾ DNA ಅದು ಒಳಗಡೆ ಇಂಜೆಕ್ಟ್ ಮಾಡಿ ಆ ವೈರಸ್ನ ನಮ್ಮ ದೇಹಕ್ಕೆ ಇನ್ಫೆಕ್ಟ್ ಮಾಡಿಸ್ಬಿಡೋದು. ಆಟೋಮೆಟಿಕಲಿ ನಮ್ಮ ದೇಹದ ಸೆಲ್ಸ್ಗಳೇ ಆ ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಆ ಪ್ರೋಟೀನ್ ವಿರುದ್ಧವಾಗಿರ್ತಕ್ಕಂಥ ಆ್ಯಂಟಿಜೆನ್ಸ್, ನಮ್ಮ ಆಂಟಿಬಾಡೀಸ್ ನಮ್ಮ ಬಾಡಿ ಒಳಗಡೆ ಪ್ರೊಡಕ್ಷನ್ ಆಗುತ್ತೆ. ಸೊ ದಟ್ ಈಸ್ ಥರ್ಡ್ ಜನರೇಷನ್ ಆಫ್ ದ ವ್ಯಾಕ್ಸಿನ್ಸ್. ಸೊ ಇವು 3 ಜನರೇಷನ್ಸ್ ಆಫ್ ದ ವ್ಯಾಕ್ಸಿನ್ಸ್. ಇಷ್ಟು ಡೀಟೇಲ್ಸ್ ಸ್ವಲ್ಪ ಸಿಂಪಲ್ ಆಗಿ ಹೇಳಿದೆ. ಈಗ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್. ಭಾರತದಲ್ಲಿ ಇವತ್ತಿರ್ತಕ್ಕಂಥದ್ದು 2 ವ್ಯಾಕ್ಸಿನ್ಸ್ ಇದ್ದಾವೆ, ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್. ಕೋವಿಶೀಲ್ಡನ್ನು ಆಸ್ಟ್ರಾಜೆನಿಕಾ ಕಂಪ್ನಿ ಅವರು, ಲಂಡನ್ ಬೇಸ್ಡ್ ಆಸ್ಟ್ರಾಜೆನಿಕಾ ಕಂಪ್ನಿ ಅವರು ಡೆವಲಪ್ ಮಾಡಿದ್ದಾರೆ. ಆದರೆ ಅದು ಲಂಡನ್ನಿನ ಕಂಪ್ನಿ ಡೆವಲಪ್ ಮಾಡಿದ್ರು ಕೂಡ ಅದರ ಪ್ರೊಡಕ್ಷನ್ ಇರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ. ಅಲ್ಲೂ ಪ್ರೊಡಕ್ಷನ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಆಗ್ತಾ ಇರೋದು ಪುಣೆ ಒಳಗಡೆ, ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಸೊ ಇವರು ಕೋವಿಶೀಲ್ಡ್ ಅಂತಕ್ಕಂಥ ಒಂದು ವ್ಯಾಕ್ಸಿನನ್ನು ತೊಗೊಂಡು ಬಂದಿದ್ದಾರೆ. ಈ ಕೋವಿಶೀಲ್ಡ್ ಈಸ್ ಅ ರಿಕಾಂಬಿನೆಂಟ್
ಸೆಕೆಂಡ್ ಜನರೇಷನ್ ವ್ಯಾಕ್ಸಿನ್. ರಿಕಾಂಬಿನೆಂಟ್ ಸೆಕೆಂಡ್ ಜನರೇಷನ್ ವ್ಯಾಕ್ಸಿನ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಏನು ಅಂತಂದರೆ, ನಮ್ಮ ದೇಹದ ಒಳಗಡೆ ಯೂಶಲಿ ನಮಗೆ ಕೆಲವೊಂದು ವೈರಸ್ ಇದ್ದಾವೆ, ಅಡಿನೋ ವೈರಸ್ ಅಂತ ಹೇಳ್ತೀವಿ. ಅಡಿನೋ ವೈರಸ್ ಕಾಮನ್ ಆಗಿ ನಮ್ಮ ದೇಹದ ಒಳಗಡೆ ಚಳಿ ಜ್ವರ ಬರ್ತದಲ್ಲ, ಪ್ರತಿ ವರ್ಷಕ್ಕೊಂದ್ಸತಿ ಚಳಿ ಜ್ವರ ಬರಬೇಕು ಅಂತ ಹೇಳ್ತೀವಿ. ಆ ಚಳಿ ಜ್ವರ, ನೆಗಡಿ ಕೆಮ್ಮು, ಚಳಿ ಜ್ವರ ಬರ್ತಕ್ಕಂಥ ವೈರಸ್ ಅದು ಬರೆಸ್ತಕ್ಕಂಥ ವೈರಸ್ ಅಡಿನೋ ವೈರಸ್ ಅಲ್ಲ. ಅದೊಂದೇ ಅಲ್ಲ, ಬೇರೆ ಬೇರೆ ಸಾಕಷ್ಟು ರೈನೋ ವೈರಸ್ ಸಾಕಷ್ಟು ವೈರಸ್ ಇದ್ದಾವೆ. ಅದರಲ್ಲಿ ಈ ಅಡಿನೋ ವೈರಸ್ ಅನ್ನೋದು ಕೂಡ ಒಂದು. ಈ ಅಡಿನೋ ವೈರಸ್ಸು ಫಸ್ಟ್ ಟೈಮ್ ಚಿಂಪಾಂಜಿಯಿಂದ ಹ್ಯೂಮನ್ಸಿಗೆ ಬಂತು ಅಂತ ಹೇಳ್ತೀವಿ. ಈ ಅಡಿನೋ ವೈರಸ್ ಏನದಲ್ಲ, ಈ ಅಡಿನೋ ವೈರಸ್ ಮೇಲ್ಗಡೆ ಕೂಡ ತನ್ನದೇ ಆಗಿರತಕ್ಕಂಥ ಒಂದು ಪ್ರೋಟೀನ್ ಕೋಟ್ ಇದೆ. ಯಾವುದೇ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾ ನಮ್ಮ ದೇಹದ ಒಳಗಡೆ ಎಂಟರ್ ಆಯಿತು ಅಂತಂದರೆ ಇದೇ ವೈರಸ್ಸು ಇದೇ ಬ್ಯಾಕ್ಟೀರಿಯಾ ಅಂತ ನಮ್ಮ ದೇಹ ಹೆಂಗೆ ಅನಲೈಸ್ ಮಾಡ್ತದೆ ಅಂತಂದರೆ, ಆ ವೈರಸ್ ಅಥವಾ ಆ ಬ್ಯಾಕ್ಟೀರಿಯಾ ಮೇಲ್ಗಡೆ ಇರ್ತಕ್ಕಂಥ ಒಂದು ಕೋಟ್ ಇರ್ತದೆ. ಜಸ್ಟ್ ಲೈಕ್ ಒಂದು ಪ್ಲಾಸ್ಟಿಕ್ ಕವರ್ ಇರ್ತದೆ ಅದ್ರ ಮೇಲ್ಗಡೆ. ಏನು ಕವರ್ ಅದು? ದಟ್ ಈಸ್ ನಥಿಂಗ್ ಬಟ್ ಅ ಪ್ರೋಟೀನ್ ಕವರ್. ಈ ಪ್ರೋಟೀನ್ ಕವರ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಸ್ಪೈಕ್ಸ್, ಆ ಮುಳ್ಳು ಸ್ಪೈಕ್ ಇರ್ಬೋದು, ಅಥವಾ ಸುಮ್ಮನೆ ಜಸ್ಟ್ ಸ್ಪೈಕ್ ಇಲ್ಲದೆ ಇರ್ತಕ್ಕಂಥ ನಾರ್ಮಲ್ ಒಂದು ಕವರಿಂಗ್ ಇರಬಹುದು. ಏನೋ ಒಂದು ಕವರಿಂಗ್ ಇರ್ತದೆ ಆ ವೈರಸ್ಸಿನ ಮೇಲ್ಗಡೆ. ಈ ವೈರಸ್ಸಿನ ಮೇಲ್ಗಡೆ ಇರ್ತಕ್ಕಂತಹ ಪ್ರೋಟೀನ್ ಕವರಿಂಗ್ ಏನಿದೆ, ಪ್ರೋಟೀನ್ ಶೀಲ್ಡ್ ಏನಿದೆ, ಈ ಪ್ರೋಟೀನ್ ಸ್ಪೈಕ್ಸ್ ಏನಿದಾವೆ, ಆ ಸ್ಪೈಕ್ಗಳನ್ನು ನಮ್ಮ ದೇಹದಲ್ಲಿರ್ತಕ್ಕಂತಹ ಆ್ಯಂಟಿಬಾಡಿಗಳು ಐಡೆಂಟಿಫೈ ಮಾಡ್ತವೆ. ಒನ್ಸ್ ದೇ ಐಡೆಂಟಿಫೈ, ಅದಕ್ಕೆ ಬೇಕಾಗಿರ್ತಕ್ಕಂಥ ಆ್ಯಂಟಿಬಾಡೀಸನ್ನು, ವೈ ಶೇಪಲ್ಲಿ ಇರ್ತವೆ ಆ್ಯಂಟಿಬಾಡೀಸ್, ಆ ವೈ ಶೇಪ್ಡ್ ಆ್ಯಂಟಿಬಾಡೀಸ್ಗಳನ್ನು ನಮ್ಮ ದೇಹದಲ್ಲಿ ಪ್ರೊಡಕ್ಷನ್ ಮಾಡ್ತಾ ಹೋಗ್ತವೆ. ಅಂದರೆ ಯಾವುದಾದ್ರೂ ಒಂದು ವೈರಸ್ ಬಂತು ಅಂತಂದರೆ ಅದು ನೋಡ್ತಕ್ಕಂಥ ಇದು ಯಾವ ವೈರಸ್ ಅಂತ ಒಳಗಡೆ ಹೋಗಿ ನೋಡಲ್ಲ, ಮೇಲ್ಗಡೆ ಏನಿದೆ. ಜಸ್ಟ್ ಲೈಕ್ ಮನುಷ್ಯ ಪವನನ್ನು ನೋಡಿದ ತಕ್ಷಣ, ಪವನಿನ ಮುಖ ನೋಡಿದ ತಕ್ಷಣ ಇವನು ಪವನ್ ಅಂತ ಹೇಳ್ಬೋದು, ಹೇಳುವಕ್ಕಾಗಲ್ಲ, ಹೇಳ್ತೀವಿ. ಸೊ ಅದೇ ರೀತಿ ಒಳಗಡೆ ವೈರಸ್ ಮೇಲ್ಗಡೆ ಇರತಕ್ಕಂಥ ಎಕ್ಸ್ಟರ್ನಲ್ ಅಪಿಯರೆನ್ಸನ್ನು ನೋಡಿಕೊಂಡು, ಆ ಪ್ರೋಟೀನ್ ಕೋಟನ್ನು ನೋಡಿಕೊಂಡು ಇದು ಇದೇ ವೈರಸ್ಸು, ಇದು ಇದೇ ಬ್ಯಾಕ್ಟೀರಿಯಾ ಅಂತ ಹೇಳ್ತದೆ ಬಾಡಿ. ಆ ಹೇಳ್ತು ಅಂದ ತಕ್ಷಣ ಅದ್ರ ವಿರುದ್ಧವಾಗಿ ಬೇಕಾಗಿರ್ತಕ್ಕಂಥ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡ್ತದೆ. ದೇಹದಲ್ಲಿ ಅಡಿನೋ ವೈರಸ್ ಏನದಲ್ಲ, ಅವ್ರು ಮಾಡಿರ್ತಕ್ಕಂಥ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ನೋಡ್ರಿ. ಈ ಕೋವಿಶೀಲ್ಡ್ ಅವರು ಅಡಿನೋ ವೈರಸ್ಸನ್ನು ತಗೊಂಡು, ಆ ಅಡಿನೋ ವೈರಸ್ ಒಳಗಡೆ ಇರ್ತಕ್ಕಂಥ DNA, RNA ಕಂಪ್ಲೀಟ್ ಅದು ಒಂದು ಡೀಟೇಲ್ಸನ್ನು ತಗೊಂಡು, ಯಾವ ಅಡಿನೋ ವೈರಸ್ ಮೇಲ್ಗಡೆ ಇರ್ತಕ್ಕಂಥ ಕೋಟ್ ಇರ್ತದಲ್ಲ, ಅದನ್ನು ಕೋಡ್ ಮಾಡ್ತಕ್ಕಂಥ DNA ಜೀನನ್ನು ತೆಗೆದುಬಿಟ್ಟು, ಈ ಕೋವಿಡ್-2 ಅಂತಕ್ಕಂಥ ವೈರಸ್ಸಿನ DNA ಏನಿರ್ತಲ್ಲ ಅದನ್ನು ತಗೊಂಡು ಇದಕ್ಕೆ ಹಾಕಿಬಿಡೋದು. ಸೊ ವೈರಸ್ಸು ಅಡಿನೋ ವೈರಸ್ಸು, ಆದರೆ ಮೇಲ್ಗಡೆ ಇರ್ತಕ್ಕಂಥ ಕೋಟ್ ಏನಿದೆ ಅದು SARS-CoV-2 ಕೋಟ್. ಅಂದರೆ ಜಸ್ಟ್ ಲೈಕ್ ನರಿ ಕುರಿ ವೇಷ ಹಾಕ್ಕೊಂಡು ಬಂದಂಗೆ. ಅಡಿನೋ ವೈರಸ್ ಇರೋದು ಅಡಿನೋ ವೈರಸ್ಸು, ಆದರೆ ಮೇಲ್ಗಡೆ ಇರ್ತಕ್ಕಂಥ ಕೋಟ್ ಏನದಲ್ಲ, ಮೇಲ್ಗಡೆ ಇರ್ತಕ್ಕಂಥ ಕವರಿಂಗ್ ಏನದಲ್ಲ, ಅದು SARS-CoV-2 ಕೋಟಿಂಗ್. ಸೊ ಹಿಂಗೆ ಮಾಡಿಕೊಂಡು ಈ ವೈರಸ್ಸನ್ನು ನಿಮ್ಮ ದೇಹದ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ಒನ್ಸ್ ನಿಮ್ಮ ದೇಹದ ಒಳಗಡೆ ಈ ಒಂದು ಈ ಶೀಲ್ಡ್ ಅದೇ ಮೋಸ್ಟ್ಲಿ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ನಾನು ಐ ಡೋಂಟ್ ನೋ ಅದು ಯಾಕೆ ಹೆಸರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಕೋವಿಶೀಲ್ಡ್ ಅಂತ, ಶೀಲ್ಡ್ ಅಂದರೆ ಮೇಲ್ಗಡೆ ಕವರಿಂಗು. ಸೊ ಅದಕ್ಕೆ ಕೊಟ್ಟಿದ್ದಾರೇನೋ ಅನ್ಸುತ್ತೆ ನನಗೆ, ಬಿಕಾಸ್ ಮೋಸ್ಟ್ ಪ್ರಾಬಬ್ಲಿ ಐ ಥಿಂಕ್ ಸೊ, ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್. ಈ ಒಂದು ವೈರಸ್ಸನ್ನು, ಅಡಿನೋ ವೈರಸ್ಸನ್ನು ನಮ್ಮ ದೇಹದ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಿದಾಗ ನಿಮ್ಮ ದೇಹ ಏನು ಅಂದ್ಕೊಳ್ತದೆ, ಕೋವಿಡ್ ವೈರಸ್ ಬಂದದಪ್ಪ ಅಂದ್ಕೊಂಡು ಕೋವಿಡ್ ವೈರಸ್ಸಿಗೆ ಬೇಕಾಗಿರ್ತಕ್ಕಂಥ ಆ್ಯಂಟಿಬಾಡೀಸನ್ನು ನಿಮ್ಮ ದೇಹ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಅಲ್ಲಿ ಬಂದಿರೋದೇನು ರಿಯಲ್ ಆಗಿ ಅಡಿನೋ ವೈರಸ್ ಬಂದದೆ. ಈ ಅಡಿನೋ ವೈರಸ್ ಅಫ್ಕೋರ್ಸ್ ಅದು ನಮಗೆ ಸ್ವಲ್ಪ ಚಳಿ ಜ್ವರ ತರ್ಬೋದು. ಮೋಸ್ಟ್ಲಿ ಅದಕ್ಕೋಸ್ಕರ ನಾವು ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದಮೇಲೆ ಸ್ವಲ್ಪ ಕೈಕಾಲು ನೋವು, ಸುಸ್ತು, ಚಳಿ ಜ್ವರ ಬರೋದು, ಹೊಟ್ಟೆ ನೋವು, ಸ್ವಲ್ಪ ಭಾಳ ರೇರ್ ಕಂಡೀಷನ್ಸ್ ಒಳಗಡೆ ವಾಮಿಟಿಂಗ್ ಸೆನ್ಸೇಷನ್ನು ಇದೆಲ್ಲ ಆಗಿದೆ. ಇದೆಲ್ಲವೂ ಕೂಡ ಚಳಿ ಜ್ವರದ ಲಕ್ಷಣ ಅಂತಾನೆ. ಸೊ ಬಿಕಾಸ್ ಆ ವೈರಸ್ ಏನದ ಅಡಿನೋ ವೈರಸ್ಸು, ಅರ್ಥ ಆಗ್ಲಿಕ್ಕತ್ತದಲ್ಲ. ಸೊ ಈ ಅಡಿನೋ ವೈರಸ್ಸನ್ನು ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಏನದಲ್ಲ, ದಟ್ ಈಸ್ ಕೋವಿಶೀಲ್ಡ್. ಇನ್ನೂ ಕೆಲವೊಬ್ರು ಇನ್ನೊಂದು ಕ್ವಶನ್ ಬಂತು ನನಗೆ, ಅಲ್ಲ ಸರ್ ಅಕಸ್ಮಾತ್ ವೈರಸ್ಸನ್ನೇ ಅವ್ರು ಇಂಜೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದಮೇಲೆ ನಾವ್ಯಾಕೆ ಅಲ್ಲ ವೈರಸ್ಸನ್ನು ಇಂಜೆಕ್ಟ್ ಮಾಡ್ತಾ ಇದ್ದಾರಲ್ಲ, ನಾವ್ಯಾಕೆ ವೈರಸ್ಸನ್ನು ತೊಗೊಳ್ಬೇಕು? ನೋ, ವಿ ಡೋಂಟ್ ವಾಂಟ್ ಎನಿ ವೈರಸ್. ಸೊ ಇನ್ ದ ನೇಮ್ ಆಫ್ ವ್ಯಾಕ್ಸಿನ್ಸ್ ದೇ ಆರ್ ಇಂಜೆಕ್ಟಿಂಗ್ ದ ವೈರಸ್ ಟು ಅಸ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ವ್ಯಾಕ್ಸಿನ್ಸ್ ತೊಗೊಳ್ಳಿಕ್ಕೆ ಹೋಗಬೇಡ್ರಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬುಲ್ಶಿಟ್. ಇಟ್ಸ್ ನಥಿಂಗ್ ಬಟ್ ಅ ಬುಲ್ಶಿಟ್ ಅಷ್ಟೇ, ಇನ್ನೇನಿಲ್ಲ. ಸುಮ್ಮನೆ ಹೆಂಗೆ ಅಂತಂದ್ರೆ ನಮ್ಮ ಜನ ಇತ್ಲಾಗೆ ಕಂಪ್ಲೀಟ್ ಸತ್ಯನೂ ಹೇಳಲ್ಲ, ಕಂಪ್ಲೀಟ್ ಸುಳ್ಳನ್ನು ಹೇಳಲ್ಲ. ಕಂಪ್ಲೀಟ್ ಸುಳ್ಳು ಹೇಳಿದ್ರೆ ಅದು ಸುಳ್ಳು ಅಂತ ಹೇಳಬಹುದು, ಕಂಪ್ಲೀಟ್ ಸತ್ಯ ಹೇಳಿದ್ರೆ ಸತ್ಯ ಅದು ಅಂತ ಒಪ್ಕೋಬಹುದು. ಅರ್ಧ ಸುಳ್ಳು ಅರ್ಧ ಸತ್ಯ ಹೇಳ್ಬಿಡೋದು. ಈಗ ಒಂದು ಜೋಕ್ ಹೇಳ್ತಾ ಇದ್ರು ನಮ್ಮ ಇವರು,
ಅಮ್ಮನ ಮುಂದೆ ಬಂದು ಹೇಳ್ಬಿಡೋದು ಮಗನಿಗೆ, ನೋಡ್ರಿ ನಿಮ್ಮ ಮಗ ಬಸ್ ಸ್ಟ್ಯಾಂಡ್ ಒಳಗಡೆ ಯಾವುದೋ ಹುಡುಗಿ ಹಿಂದೆ ಓಡೋಗ್ತಾ ಇದ್ದ, ಹುಡುಗಿ ಓಡ್ತಿದ್ಲು, ಹುಡುಗಿಂದ ಇವನು ಓಡೋಗ್ತಿದ್ದ, ಇಡೀ ಓಣಿಗೆಲ್ಲ ಹಬ್ಬಿಸ್ಬಿಡೋದು, ಅವ್ರ ಮಗ ಹುಡುಗಿಯಿಂದ ಹುಡುಗಿಯಿಂದ ಓಡೋಗ್ತಿದ್ದ. ಆಗಿದ್ದೇನು ಗೊತ್ತಾ ಪಾಪ, ಆ ಹುಡುಗಿ ಬಸ್ಸಿಗೋಸ್ಕರ ಓಡ್ತಾ ಇದ್ಲು, ಬಸ್ ಹೋಗ್ತಾ ಇತ್ತು, ಬಸ್ ಹಿಡಿಲಿಕ್ಕೆ ಆ ಹುಡುಗಿ ಓಡ್ತಾ ಇದ್ಲು. ಹುಡುಗ ಏನು ಮಾಡ್ತಿದ್ದ, ಅವನು ಬಸ್ ಹಿಡಿಲಿಕ್ಕೆ ಹೋಗ್ತಿದ್ದ. ಈ ಹುಡುಗಿ ಮೊದಲಿದ್ಲು, ಹುಡುಗ ಹಿಂದಿದ್ದ. ಆ ಹುಡುಗಿನೂ ಬಸ್ಸಿಗೆ ಓಡ್ತಾ ಇದ್ಲು, ಈ ಹುಡುಗನೂ ಬಸ್ಸಿಗೆ ಓಡ್ತಾ ಇದ್ದಾರೆ. ಕಂಡಿದ್ದೇನು, ಹುಡುಗ ಹುಡುಗಿ ಇಬ್ಬರು ಓಡ್ತಾ ಇದ್ದಾರೆ. ಅವ್ರ ಅಮ್ಮನ ಮುಂದೆ ಬಂದು ಹೇಳಿದೇನು, ಆ ಬಸ್ ಹಿಡಿಲಿಕ್ಕೆ ಹೋಗ್ತಿದ್ರು, ಅವೆಲ್ಲ ಕಟ್ ಮಾಡಿಬಿಡೋದು, ಸೆನ್ಸರ್ ಮಾಡಿಬಿಡೋದು. ಹುಡುಗಿ ಹಿಂದೆ ಹುಡುಗ ಓಡ್ತಿದ್ದ. ಇತ್ಲಾಗೆ ಅದನ್ನು ಹುಡುಗ ಓಡ್ತಿಲ್ಲೋ ಓಡ್ತಾ ಇದ್ದ, ಮುಗಿತಲ್ಲಿಗೆ. ಆ ಬಸ್ಸು ಅವೆಲ್ಲ ಬೇಕಾಗಿಲ್ಲ. ಅಕಸ್ಮಾತ್ ಕಂಪ್ಲೀಟ್ ಸತ್ಯ ಹೇಳಿದ್ರೆ ಕೇಳೋಷ್ಟು ಪೇಷನ್ಸು ನಮ್ಮ ಜನಕ್ಕಿಲ್ಲ. ಇರ್ತಕ್ಕಂಥ ಇದನ್ನು ಸುಳ್ಳು ಅಂತ ಹೇಳಲಿಕ್ಕೂ ನಮಗಾಗಲ್ಲ. ಸೊ ಹಿಂಗೆ ಅರ್ಧ ಸತ್ಯನ ಹೇಳಿ ತಮ್ಮ ಬ್ಯಾಡಿ ಬಯಸ್ಕೊಳ್ತಕ್ಕಂಥ ಸಾಕಷ್ಟು ಜನ ಇವತ್ತು ನಮ್ಮ ದೇಶದಲ್ಲಿ ಬಂದ್ಬಿಟ್ಟಾರೆ. ಸೊ ಹಾಗಾಗಿ BJP ವೈರಸ್ ಬೇವು, BJP ವ್ಯಾಕ್ಸಿನ್ ಅಂತ ಏನೇನೇನೋ ಹುಚ್ಚು ತಮ್ಮ ಪೊಲಿಟಿಕ್ಸ್ಗೋಸ್ಕರ ಮಾಡ್ತಾ ಇದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಯಾವುದನ್ನು ನಂಬಲಿಕ್ಕೆ ಹೋಗಬೇಡಿ. ಇಟ್ಸ್ ಆಲ್ ಬುಲ್ಶಿಟ್ ಅಷ್ಟೇ, ಇನ್ನೇನಿಲ್ಲ. ಸೊ ಹಾಗಾಗಿ ಈ ವೈರಸನ್ನು, ಈ ಬ್ಯಾಕ್ಟೀರಿಯಾ, ಈ ಅಡಿನೋ ವೈರಸ್ ಮೇಲ್ಗಡೆ ಕೋವಿಡ್ಡಿನ ಶೀಲ್ಡನ್ನು ಹಚ್ಚಿ ನಮ್ಮ ದೇಹದ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ನಮ್ಮ ದೇಹಕ್ಕೆ ಏನನ್ಸುತ್ತೆ, ಕೋವಿಡ್ ವ್ಯಾಕ್ಸಿನ್, ಕೋವಿಡ್ ವೈರಸ್ಸೇ ಬಂದದಂತ ನಮ್ಮ ದೇಹದಲ್ಲಿ ಕೋವಿಡ್ಡಿನ ವಿರುದ್ಧ ಬೇಕಾಗಿರ್ತಕ್ಕಂಥ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತದೆ. ಆದಮೇಲೆ ಈ ಅಡಿನೋ ವೈರಸ್ ಇರೋದ್ರಿಂದ ಸ್ವಲ್ಪ ಚಳಿ ಜ್ವರ ಬರ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಅದು ಕನ್ಸಿಡರ್ ಮಾಡಬಹುದು. ಅದಕ್ಕೆ ಹೇಳ್ತೀವಲ್ಲ, ನೆಗಡಿ ಕೆಮ್ಮು ಜ್ವರ ಬಂತು ಅಂತಂದರೆ ಗುಳಿಗೆ ತೊಗೊಂಡ್ರೆ 1 ವಾರ, ತೊಗೊಂಡಿಲ್ಲ 7 ದಿನ ಅನುಭವಿಸ್ಬೇಕು. 2 ಒಂದೇ, 7 ದಿನ 1 ವಾರ ಒಂದೇ. ಸೊ ತೊಗೊಂಡ್ರೆ 1 ವಾರ, ತೊಗೊಂಡಿಲ್ಲ 7 ದಿನ ಅನುಭವಿಸ್ಬೇಕು. ಜಸ್ಟ್ ಲೈಕ್ ದಿಸ್, ಸ್ವಲ್ಪ ಚಳಿ ಜ್ವರ ಬರ್ತದೆ, ದಟ್ಸ್ ಅಕ್ಸೆಪ್ಟಬಲ್, ಮಾಡಲೇಬೇಕಾಗ್ತದೆ. ಸೊ ದಿಸ್ ಈಸ್ ಕೋವಿಶೀಲ್ಡ್. ಈ ಯಾವುದೇ ಒಂದು ವೈರಸ್ ಆಗಲಿ ಕೆಲವೊಂದು ಸತಿ 2 ಡೋಸನ್ನು ತೊಗೊಳ್ಬೇಕಾಗ್ತದೆ. ದಟ್ ಈಸ್ ಫಸ್ಟ್ ಡೋಸ್. ಸೆಕೆಂಡ್ ಡೋಸ್ ಏನದಲ್ಲ, ಅದನ್ನು ನಾವು ಬೂಸ್ಟರ್ ಡೋಸ್ ಅಂತ ಹೇಳ್ತೀವಿ. ಫಸ್ಟ್ ಡೋಸಲ್ಲಿ ಕೊಟ್ಟಾಗ ನಮ್ಮ ದೇಹದಲ್ಲಿ ಅಷ್ಟು ಅಮೌಂಟ್ ಆಫ್ ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಆಗಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಸೆಕೆಂಡ್ ಟೈಮ್ ಕೂಡ ಇಂಜೆಕ್ಟ್ ಮಾಡ್ತಾರೆ. ಸೆಕೆಂಡ್ ಟೈಮ್ ಕೂಡ ಅದೇ ವೈರಸ್ಸನ್ನು, ಅದೇ ಒಂದು ವ್ಯಾಕ್ಸಿನನ್ನು ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಿದಾಗ ಇನ್ನೊಂದ್ಸತಿ ಅದೇನೋ ಬಾಡಿ ಏನು ಅಂದ್ಕೊಳ್ತದೆ, ಬಡ್ಡಿ ಮಗಂದು ಮತ್ತು ವೈರಸ್ ಬಂದು ನಮ್ಮ ದೇಹಕ್ಕೆ ಅಂದ್ಕೊಂಡು ಮತ್ತಷ್ಟು ಪ್ರೊಡ್ಯೂಸ್ ಮಾಡ್ತದೆ ಆ್ಯಂಟಿಬಾಡೀಸ್. ಸೊ ನಿಮ್ಮ ದೇಹದಲ್ಲಿ ಸೆಕೆಂಡ್ ಡೋಸ್ ಕೊಟ್ಟ ಮೇಲೆ ಯೋರ್ ಬಾಡಿ ವಿಲ್ ಹ್ಯಾವ್ ಸಫಿಷಿಯಂಟ್ ಅಮೌಂಟ್ ಆಫ್ ಆ್ಯಂಟಿಬಾಡೀಸ್ ಸೊ ದಟ್ ವೆನ್ ದ ರಿಯಲ್ ವೈರಸ್ ಎಂಟರ್ಸ್ ಯುವರ್ ಬಾಡಿ, ಡೈರೆಕ್ಟ್ಲಿ ಇಟ್ ಗೋಸ್ ಅಂಡ್ ಕಿಲ್ಸ್ ದ ವೈರಸ್. ಸೊ ಹಾಗಾಗಿ ದಿಸ್ ಈಸ್ ಹೌ ದ ಕೋವಿಶೀಲ್ಡ್ ಈಸ್ ವರ್ಕಿಂಗ್. ಕೋವಿಶೀಲ್ಡ್ ಈಸ್ ಅ ಸೆಕೆಂಡ್ ಜನರೇಷನ್ recombinant adenovirus ವೆಕ್ಟಾರ್ ಬೇಸ್ಡ್ ವ್ಯಾಕ್ಸಿನ್. ಇದನ್ನು ನಾವು ಫಸ್ಟು ತಲೆಯಲ್ಲಿ ಇಟ್ಕೋಬೇಕು. ಎಫೆಕ್ಟಿವಿಟಿ ಬಗ್ಗೆ, ಎಫಿಕೆಸಿ ಅಥವಾ ಎಫೆಕ್ಟಿವಿಟಿ ಬಗ್ಗೆ ಡಿಸ್ಕಸ್ ಮಾಡಿದಾಗ, ಫಸ್ಟ್ ಡೋಸ್ ತಗೊಂಡಾಗ ಅಂದಾಜು 70% ಜನರಿಗೆ 70% ಸಕ್ಸಸ್ ಆಗಿತ್ತು. ಬೂಸ್ಟರ್ ಡೋಸ್ ತಗೊಂಡ್ಮೇಲೆ 84ರಿಂದ 86% ಇಟ್ ವಾಸ್ ಸಕ್ಸಸ್ಫುಲ್. ಯಾವುದೇ ಒಂದು ವೈರಸ್ ಇಷ್ಟಾದ್ರೂ ಕೂಡ ನಮ್ಮ ದೇಹದಲ್ಲಿ ಸಾಕು. ಯಾವುದೇ ಒಂದು ವ್ಯಾಕ್ಸಿನ್ ಆಗಬೇಕು ಅಂತಂದರೆ ಇಟ್ ಟೇಕ್ಸ್ ನಿಯರ್ಲಿ 10 years. ಅದೊಂದು ಡೌಟ್ ಇದೆ. 10 ವರ್ಷ ಮಾಡಬೇಕಾಗಿರ್ತಕ್ಕಂಥ ವ್ಯಾಕ್ಸಿನ್ನ 1 ವರ್ಷದ ತೊಗೊಂಬಂದಾಗಂದ್ರೆ ಯಾವುದ್ರ ಮೇಲೆ ಬಿಲೀವ್ ಮಾಡಬೇಕು ಅಂತ. ಅವೆಲ್ಲ ತಲೆ ಕೆಡಿಸ್ಕೋಬೇಡ್ರಿ. ಆಗೋದೇನು ಅಂತಂದರೆ ಎಲ್ಲ ಈ ಕೋವಿಡ್ ವೈರಸ್ ಏನು ಬಂದದ, COVID-19 ನೋವೆಲ್ COVID-19 ವೈರಸ್ ಏನದಲ್ಲ, ಜಸ್ಟ್ ಅ ಮಾಡಿಫೈಡ್ ವರ್ಷನ್ ಆಫ್ ದ SARS-CoV-2. Maximum number of the genome or the structure is very much similar to that of the COVID-2, that is SARS-CoV-2. ಹಾಗಾಗಿ ಆ SARS-CoV-2 ಕಂಪ್ಲೀಟ್ ಜೆನೆಟಿಕ್ ಹಿಸ್ಟ್ರಿ, ಅದರ ಕಂಪ್ಲೀಟ್ ವಂಶಾವಳಿನೇ ನಮ್ಮ ಹತ್ರ ಈಗಾಗಲೇ ಅದ ಡೇಟಾಬೇಸ್. ಆ ಡೇಟಾಬೇಸ್ ಇರೋದ್ರಿಂದ ಯಾವುದರಲ್ಲಿ ಮಾಡಿಫಿಕೇಷನ್ ಆಗಿದೆ ಅನ್ನೋದನ್ನು ಅನಲೈಸ್ ಮಾಡಿಬಿಟ್ರೆ ಅಕ್ಕಪಕ್ಕದೆಲ್ಲವೂ ಸೇಮ್ ಇರ್ತವೆ ತಾನೆ. ಸೊ ಹಾಗಾಗಿ ಅಷ್ಟು ಪ್ರೋಸೆಸ್ ಏನಿತ್ತಲ್ಲ, ಜೆನೆಟಿಕ್ ಎಲ್ಲವನ್ನು ತೆಕ್ಕೊಂಡು ಕಂಪೇರ್ ಮಾಡ್ತಕ್ಕಂಥ ಅಷ್ಟು ಪ್ರೋಸೆಸ್ ಏನಿತ್ತಲ್ಲ, ಸೂಪರ್ ಕಂಪ್ಯೂಟರ್ಸ್ಗಳಲ್ಲಿ ಹಾಕಿ ಅದಿಷ್ಟನ್ನು ಕೂಡ ಸಪ್ರೇಟ್ ಮಾಡಿದ್ರು. ಹಾಗಾಗಿ ಅದ್ರದ್ದು 4-5 ವರ್ಷದೇನು ವರ್ಕ್ ಇತ್ತಲ್ಲ ಅವೆಲ್ಲವೂ ಕೂಡ ಸಪ್ರೇಟ್ ಆದವು. ಅದರ ಅರ್ಥ 10 ವರ್ಷದಲ್ಲಿ ಮಾಡೋದನ್ನು 1 ವರ್ಷ ಮಾಡೋಣಂತ ಏನೋ ಮತ್ತೇನೋ ಭಾನ್ಗಾಡು ಮಾಡೋಣೇನೋ ಅಂತ, ಅವೆಲ್ಲ ಸುಳ್ಳು. ದಟ್ಸ್ ನಾಟ್ ಲೈಕ್ ದಟ್. ಹಾಗಾಗಿ ಬಿಕಾಸ್ ದ ಟೆಕ್ನಾಲಜಿ ಚೆನ್ನಾಗಿದೆ, ಹಾಗಾಗಿ ಆ್ಯಂಡ್ ದಿಸ್ ವೈರಸ್ ಇಸ್ ನಾಟ್ ಎ ಸಮಥಿಂಗ್ ವೆರಿ ನ್ಯೂ ವೈರಸ್. ನೋವೆಲ್ ಅಂದ ತಕ್ಷಣ ಅದು SARS-CoV-2ಗಿಂತ ವೆರಿ ಡಿಫ್ರೆಂಟ್ ಇರೋದ್ರಿಂದ ಹೇಳಿದ್ದಾರೆ ಹೊರತು ಏನೋ ಒಂದು ಹೊಸದೇನೋ ಕ್ರಿಯೇಟೆಡ್ ವೈರಸ್ ಅಲ್ಲ ಅದು. SARS-CoV-2 ವೈರಸ್ಸಿನ ಸ್ವಲ್ಪ ಮಾಡಿಫೈಡ್ ಫಾರ್ಮ್, ಇಟ್ ವಾಸ್ ಮ್ಯೂಟೆಂಟ್ ಫಾರ್ಮ್ ಅದು. ಸೊ ಹಾಗಾಗಿ ಸಾಕಷ್ಟು ಡೇಟಾ ಇಟ್ಸ್ ವೆರಿ ಸಿಮಿಲರ್. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ. 1 ವರ್ಷದಲ್ಲಿ ಮಾಡಿರ್ತಕ್ಕಂಥ ವ್ಯಾಕ್ಸಿನ್ನು ಇದ್ರ ಮೇಲೆ ನಂಬಬೇಕೋ ನಂಬಾರ್ದು ಅಂತಕ್ಕಂಥ ಕ್ವಶನನ್ನು ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ದಿಸ್ ಈಸ್ ಅಬೌಟ್ ದ ಕೋವಿಶೀಲ್ಡ್.
ಇನ್ನೊಂದು ವ್ಯಾಕ್ಸಿನ್ ನಮ್ಮ ದೇಶದಲ್ಲಿ ನಡೀತಾ ಇದೆ, ಕೋವ್ಯಾಕ್ಸಿನ್. ಈ ಕೋವ್ಯಾಕ್ಸಿನನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದು ಭಾರತ್ ಬಯೋಟೆಕ್ ಅಂತಕ್ಕಂಥ ಪ್ರೈವೇಟ್ ಕಂಪನಿ, ಆ್ಯಂಡ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಹೈದರಾಬಾದಲ್ಲಿ ಇರ್ತಕ್ಕಂಥದ್ದು. ಪ್ರೊಡಕ್ಷನ್ ಮತ್ತು ಡೆವಲಪಿಂಗ್ ಎರಡೂ ಕೂಡ ಈ ಕೋವ್ಯಾಕ್ಸಿನ್, ಈ ಭಾರತ್ ಬಯೋಟೆಕ್ ಕಂಪ್ನಿನೇ ಇದೆ. ಈ ಜಿಕಾ ವೈರಸ್ಸಿಗೆ ಮತ್ತು ಸಾಕಷ್ಟು ವೈರಸ್ಗಳಿಗೆ ಈ ಭಾರತ್ ಬಯೋಟೆಕ್ನವರು ಈಗಾಗಲೇ ವ್ಯಾಕ್ಸಿನ್ಸ್ಗಳನ್ನು ಕಂಡು ಹಿಡಿದು 140ಕ್ಕಿಂತಲೂ ಹೆಚ್ಚು ದೇಶಗಳಿಗೆ ಅವರು ಸಪ್ಲೈ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ನಿಮ್ಮ ತಲೆಯಲ್ಲಿ ಏನಾದರೂ ಭಾರತದ ಕಂಪ್ನಿ ಅಂತಕ್ಕಂಥದ್ದು ಸ್ವದೇಶದ್ದು ಕಂಪ್ನಿಗಳು ಅನ್ನೋದ್ರ ಬಗ್ಗೆ ಏನಾದರೂ ನಿಮಗೆ ಅನುಮಾನ ಇತ್ತು ಅಂತಲೇ ಯು ಆರ್ ಎನ್ ಇಡಿಯಟ್. ನಿಮಗಿಂತ ದೊಡ್ಡ ಇಡಿಯಟ್ಸ್ ಯಾರೂ ಇಲ್ಲ. ಜಗತ್ತಿನ 4 ಮಕ್ಕಳಲ್ಲಿ ಒಬ್ಬ ಮಗುವಿಗೆ ಭಾರತದ ವ್ಯಾಕ್ಸಿನ್ ಬಿದ್ದಿರ್ತದೆ. ಜಗತ್ತಿನ ಯಾವುದೇ ದೇಶದಲ್ಲಿ ಯಾವುದೇ ಮಕ್ಕಳಲ್ಲಿ 4 ಜನ ಮಕ್ಕಳಲ್ಲಿ ಒಬ್ಬ ಹುಡುಗಂಗೆ ಭಾರತದಿಂದ ಬಂದಿರತಕ್ಕಂಥ, ಭಾರತದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥ ವ್ಯಾಕ್ಸಿನ್ ಬಿದ್ದಿರ್ತದೆ. ಐ ಆಮ್ ವೆರಿ ಶ್ಯೂರ್ ಅಬೌಟ್ ದಟ್. ಸೊ ದಟ್ ಈಸ್ ದ ಲಾರ್ಜ್, ವಿ ಆರ್ ದ ಕಿಂಗ್ ಆಫ್ ದ ವ್ಯಾಕ್ಸಿನ್ ಇಂಡಸ್ಟ್ರಿ ಆಫ್ ದ ವರ್ಲ್ಡ್. ಈ ಕೋವ್ಯಾಕ್ಸಿನ್ ಇಟ್ಸ್ ಅ ಫಸ್ಟ್ ಜನರೇಷನ್ ವ್ಯಾಕ್ಸಿನ್, ಸೆಕೆಂಡ್ ಜನರೇಷನ್ ಅಲ್ಲ, ಫಸ್ಟ್ ಜನರೇಷನ್ ವ್ಯಾಕ್ಸಿನ್. ಅವ್ರು ಏನು ಮಾಡಿದ್ರು, ಭಾರತ್ ಬಯೋಟೆಕ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಈ ಕೋವಿಡ್ ವೈರಸ್ಗಳನ್ನು ತಗೊಂಡು ಅದನ್ನು ಹೀಟ್ ಕಿಲ್ ಮಾಡ್ತಾರೆ. ಇಟ್ಸ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್. 4-5 ಡಿಫ್ರೆಂಟ್ ಸ್ಟ್ರೇನ್ಸ್ ಆಫ್ ದ ಕೋವಿಡ್ ವೈರಸ್ ಏನಿದೆ, ಮ್ಯೂಟೆಂಟ್ ಫಾರ್ಮ್ಸ್ ಆಫ್ ದ ಸ್ಟ್ರೇನ್ಸ್ ಅಂತ ಹೇಳ್ತೀವನ್ನ, ಈ ಮ್ಯೂಟೆಂಟ್ ಫಾರ್ಮ್ ಆಫ್ ದ ವೈರಸ್ಸನ್ನು ತಗೊಂಡು ಅಟೆನ್ಯೂಯೇಟ್ ಮಾಡ್ತಾರೆ. ಐದರ್ ಏನು ಮಾಡ್ತಾರೆ, ಅದರಲ್ಲಿ ರೆಪ್ಲಿಕೇಶನ್ ಆಗದೇ ಇರೋ ರೀತಿ ಒಳಗಡೆ, ಅಕಸ್ಮಾತ್ ಆ ವೈರಸ್ ಏನಾದರೂ ದೇಹದೊಳಗಡೆ ಎಂಟರ್ ಆಯಿತು ಅಂದರೆ ಅದು ನಮಗೆ ರೋಗವನ್ನು ಕಾಸ್ ಮಾಡಬಾರದು, ಆ ರೀತಿಯಲ್ಲಿ ಅದನ್ನು ನ್ಯೂಟ್ರಲೈಸ್ ಮಾಡ್ತಾರೆ. ಈ ನ್ಯೂಟ್ರಲೈಸ್ ಮಾಡಿರ್ತಕ್ಕಂಥ ದಟ್ ಇಸ್ ವಿ ಕಾಲ್ ದಟ್ ಆಸ್ ಅಟೆನ್ಯೂಯೇಷನ್ ಅಂತ ಹೇಳ್ತೀವಿ. ಅಷ್ಟು ಡೀಟೇಲ್ ಹೋಗ್ತಕ್ಕಂಥ ಅದಕ್ಕೆ ಮತ್ತೆ ಟೆಕ್ನಿಕಲಿ ಹೋಗ್ತಾ ಇಲ್ಲ ನಾನು. ಅಟೆನ್ಯೂಯೇಷನನ್ನು ಮಾಡಿಕೊಂಡು ಈ ಅಟೆನ್ಯೂಯೇಟೆಡ್ ವೈರಸ್ಸನ್ನು ನಮ್ಮ ದೇಹದೊಳಗಡೆ ಇಂಜೆಕ್ಟ್ ಮಾಡ್ತಾರೆ. ನಮ್ಮ ದೇಹದಲ್ಲಿ ಅಟೆನ್ಯೂಯೇಟೆಡ್ ವೈರಸ್ಸನ್ನು ಏನಾದರೂ ಇಂಜೆಕ್ಟ್ ಮಾಡಿದಾಗ ನಮ್ಮ ದೇಹದಲ್ಲಿ ಬೇಕಾಗಿರ್ತಕ್ಕಂಥ ಇಮ್ಯೂನ್ ರೆಸ್ಪಾನ್ಸನ್ನು ನಮಗೆ ಸಿಗುತ್ತೆ. ಒನ್ಸ್ ಇಮ್ಯೂನ್ ರೆಸ್ಪಾನ್ಸ್ ಸಿಕ್ಕಾಗ ಅಂಡ್ ದಟ್ ಯಾವಾಗಾದರೂ ರಿಯಲ್ ಆಗಿರ್ತಕ್ಕಂಥ ಲೈವ್ ವೈರಸ್ ಏನಾದರೂ ನಮ್ಮ ದೇಹದಲ್ಲಿ ಎಂಟ್ರಿ ಆದರೆ ಈಗಾಗಲೇ ಸಾಕಷ್ಟು ಆ್ಯಂಟಿಬಾಡೀಸ್ ನಮ್ಮ ದೇಹದಲ್ಲಿ ಪ್ರೊಡಕ್ಷನ್ ಇರ್ತದೆ. ಹಾಗಾಗಿ ಆ ವೈರಸ್ ವಿರುದ್ಧ ಹೋರಾಡಿ ನಮ್ಮ ದೇಹ 100% ಗೆಲ್ತದೆ. ಒನ್ಸ್ ಆ್ಯಂಟಿಬಾಡಿ ಪ್ರೊಡಕ್ಷನ್ ಆಯಿತು ಅಂತಂದರೆ ರೋಗ ಬರಲ್ಲ, ವೈರಸ್ ವಿರುದ್ಧ 100% ದೇಹನೇ ಗೆಲ್ಲೋದು, ಇಮ್ಯುನಿಟಿನೇ ಗೆಲ್ಲೋದು. ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್. ಸೊ ದೇರ್ ಇಸ್ ಎ ಕಂಪ್ಲೀಟ್ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಪ್ರೊಡಕ್ಷನ್ ಒಳಗಡೆ ಸಾಕಷ್ಟು ಡಿಫ್ರೆನ್ಸ್ ಇದೆ. ಅದೇ ಮೆಥಡ್ ಬೇರೆ, ಇದೇ ಮೆಥಡ್ ಬೇರೆ. ಕೋವ್ಯಾಕ್ಸಿನ್ ಇಸ್ ಅ ಫಸ್ಟ್ ಜನರೇಷನ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್. ಕೋವಿಶೀಲ್ಡ್ ಈಸ್ ಸೆಕೆಂಡ್ ಜನರೇಷನ್ ಅಡಿನೋವೈರಸ್ ಮೀಡಿಯೇಟೆಡ್ ರೀಕಾಂಬಿನೆಂಟ್ ವ್ಯಾಕ್ಸಿನ್. ಸೊ ಹಾಗಾಗಿ ಅವೆರಡು ಪ್ರೊಡಕ್ಷನ್ ಒಳಗಡೆ, ಅವೆರಡು ಕಾನ್ಸೆಪ್ಟ್ ಒಳಗಡೆ ಡಿಫ್ರೆನ್ಸ್ ಇದೆ. ಹಾಗಾಗಿ ಈ ಕಾರಣಕ್ಕೋಸ್ಕರ ಫಸ್ಟ್ ಡೋಸ್ ಕೋವಿಶೀಲ್ಡು, ಸೆಕೆಂಡ್ ಡೋಸ್ ಕೋವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಅಂದರೆ ಹಾಕ್ಸ್ಕೊಳ್ಲಿಕ್ಕೆ ಬರಲ್ಲ, ಮಾಡ್ಲಿಕ್ಕೆ ಹೋಗಬೇಡ್ರಿ. ಫಸ್ಟ್ ಕೋವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಸೆಕೆಂಡು ಕೋವ್ಯಾಕ್ಸಿನ್ ಹಾಕ್ಸ್ಕೋಬೇಕು. ಫಸ್ಟ್ ಕೋವಿಶೀಲ್ಡ್ ಹಾಕ್ಸ್ಕೊಂಡಿದ್ರೆ ಬೂಸ್ಟರ್ ಡೋಸ್ ಕೂಡ ಕೋವಿಶೀಲ್ಡೇ ಹಾಕ್ಸ್ಕೋಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕೋವ್ಯಾಕ್ಸಿನ್ ಆ್ಯಂಡ್ ಕೋವಿಶೀಲ್ಡ್. ಕೋವ್ಯಾಕ್ಸಿನ್ ಒಳಗಡೆ ವ್ಯಾಕ್ಸಿನ್ ಹಾಕ್ಸ್ಕೊಂಡ ಮೇಲೆ ಚಳಿ ಜ್ವರ ಬರೋದು ಕಡಿಮೆ ಅಂತ ಹೇಳ್ತಾರೆ, ಅಫ್ಕೋರ್ಸ್ ಬಿಕಾಸ್ ಇಟ್ ಈಸ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್. ಕೋವಿಶೀಲ್ಡ್ ಒಳಗಡೆ ಚಳಿ ಜ್ವರ ಬರ್ತದೆ ಅಂತಕ್ಕಂಥದ್ದು ಹೇಳ್ತಾರೆ, ಬಿಕಾಸ್ ಅದರಲ್ಲಿ ಇರ್ತಕ್ಕಂಥದ್ದು ಲೈವ್ ಅಡಿನೋ ವೈರಸ್. ಹಾಗಾಗಿ ಇಟ್ ಕ್ಯಾನ್ ಆಲ್ಸೋ ಕಾಲ್ಸ್ ಅ ಫ್ಲೂ ಟು ಯು. ಸೊ ಸ್ಮಾಲ್ ಟೆಕ್ನಿಕಲ್ ಡಿಫ್ರೆನ್ಸ್ ಇರೋದ್ರಿಂದ, ಸೊ ದೀಸ್ ಆರ್ ದ 2 ಡಿಫ್ರೆಂಟ್ ವ್ಯಾಕ್ಸಿನ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಇಂಡಿಯಾ ಟುಡೇ. ಹಾಗಾಗಿ ಕೋವಿಶೀಲ್ಡ್ ಆ್ಯಂಡ್ ಕೋವ್ಯಾಕ್ಸಿನ್ ಬೋತ್ ಆರ್ ಅಬ್ಸಲ್ಯೂಟ್ಲಿ ಸೇಫ್ ಆ್ಯಂಡ್ ಸೇಫ್. ಯಾರು ಬೇಕಿದ್ರೂ ಕೂಡ ಹಾಕ್ಸ್ಕೋಬೋದು, ಎಕ್ಸೆಪ್ಟ್ 18 ಇಯರ್ಸ್ಗಿಂತ ಕಡಿಮೆ ಇವತ್ತು ನಮಗೆ ಪರ್ಮಿಷನ್ ಇಲ್ಲೇ ಇರ್ತಕ್ಕಂಥ 18 ಇಯರ್ಸ್ಗಿಂತ ಕಡಿಮೆ ಇರ್ತಕ್ಕಂಥವ್ರು ಪ್ರೆಗ್ನೆಂಟ್ ವುಮೆನ್. ಸೊ ಇವೆರಡರಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಮುಂದೆ ಕೊಡಬಹುದು. ಅದಕ್ಕೆ ಏನಾದರೂ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಡೇಟಾಬೇಸನ್ನು ತಗೊಂಡು ದೆನ್ ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಮಾಡಿದ್ಮೇಲೆ ಅವ್ರಿಗೆ ಕೊಡಬಹುದೇ ಹೊರತು ಅಲ್ಲಿ ತನಕ ಈ 2 ಕ್ಯಾಟಗರಿ ಪೀಪಲ್ಗಳಿಗೆ ಕೊಡಬೇಡ್ರಿ ಅಂತ ಹೇಳಿದೆ. ಸೊ ಅವೆರಡನ್ನು ಬಿಟ್ಟು 18 ವರ್ಷ ದಾಟಿರ್ತಕ್ಕಂಥ 100ಕ್ಕಿಂತ ಜಾಸ್ತಿ ವರ್ಷ ಇರ್ತಕ್ಕಂಥ ಯಾರು ಬೇಕಾದರೂ ಕೂಡ ಈ ವ್ಯಾಕ್ಸಿನ್ಸ್ಗಳನ್ನು ತಗೊಳ್ಳಬಹುದು. ಇನ್ನೊಂದು ಕೋವಿಶೀಲ್ಡ್ ಬಗ್ಗೆ ಇನ್ನೊಂದು ಸಣ್ಣ ಒಂದು ಪ್ರಾಬ್ಲಮ್ ಡೌಟ್ ಬಂತು. ತೊಗೊಂಡಿರ್ತಕ್ಕಂಥವ್ರಿಗೆ ಬ್ಲಡ್ ಕ್ಲಾಟ್ ಆಗ್ತಕ್ಕಂಥದ್ದು ಇದನ್ನು, ದಟ್ ಈಸ್ ವೆರಿ 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 ನೆಗ್ಲಿಜಿಬಲ್, ವೆರಿ ವೆರಿ ರೇರ್ ಕಂಡೀಷನ್. ಆ್ಯಂಡ್ ದಟ್ ಟು ಇಟ್ ಹ್ಯಾಸ್ ಬೀನ್ ಸೀನ್ ಇನ್ ದ ವೆಸ್ಟರ್ನ್ ಕಂಟ್ರೀಸ್. ನಮ್ಮ ಇಂಡಿಯಾದಲ್ಲೂ ಕೂಡ ಅಲ್ಲ, ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಆಗಿದೆ. 1-2-3-4-5 ಒಂದಿಷ್ಟು ಸೆಲೆಕ್ಟಿವ್ಲಿ ರೆಕಾರ್ಡೆಡ್ ಕೇಸ್ಗಳಿದ್ದಾವೆ. ಏನು ಅಂತಂದರೆ ಅವರಲ್ಲಿ ಇಂಟರ್ನಲ್ ಬ್ಲಡ್ ಕ್ಲಾಟ್ಸ್ ಆಗಿ ಆ ಮನುಷ್ಯ ಹ್ಯಾಸ್ ಸಕಮ್ ಟು ದ ಡೆತ್ ಅಂತ. ಸೊ ಆದರೆ ದ ಮೆಜಾರಿಟಿ ಆಫ್ ದ ಪೀಪಲ್ ಹೂ ಹ್ಯಾಸ್ ಟೇಕನ್ ದಿಸ್ ವ್ಯಾಕ್ಸಿನ್ ಇಸ್ ಅಬ್ಸಲ್ಯೂಟ್ಲಿ ಸೇಫ್.
ಹಾಗಾಗಿ ಇಟ್ ಈಸ್ ವೆರಿ ಸೇಫ್ ವ್ಯಾಕ್ಸಿನ್ಸ್, ಎನಿ ಒನ್ ಕ್ಯಾನ್ ಟೇಕ್ ಇಟ್. ಆ ವ್ಯಾಕ್ಸಿನ್ ತೊಗೊಂಡ ತಕ್ಷಣ ಚಳಿ ಜ್ವರ ಬಂದು ಮಕ್ಕೊಳ್ತಾರೆ ಅಂದ ತಕ್ಷಣ ವ್ಯಾಕ್ಸಿನ್ ತಪ್ಪು ಅನ್ಲಿಕ್ಕೆ ಹೋಗ್ಬೇಡ್ರಿ. ಚಳಿ ಜ್ವರ ಬಂದಿದೆ ಅಂತಂದರೆ ದ ವ್ಯಾಕ್ಸಿನ್ ಈಸ್ ವರ್ಕಿಂಗ್ ಇನ್ ಯುವರ್ ಬಾಡಿ ಅಂತ ಅರ್ಥ ಆಗುತ್ತೆ. ಆ್ಯಂಡ್ ದಿಸ್ ಹ್ಯಾಸ್ ಆಲ್ಸೋ ಬಿನ್ ಆ್ಯಂಡ್ ದಿಸ್ ಕಾನ್ಸೆಪ್ಟ್ ಹ್ಯಾಸ್ ಆಲ್ಸೋ ಬಿನ್ ಸಪೋರ್ಟೆಡ್ ಬೈ ದ ಫಾಶಿ ವಿಚ್ ಈಸ್ ಹೂ ಈಸ್ ಡಾಕ್ಟರ್ ಇನ್ ಜನರಲ್ ಆಫ್ ಅಮೇರಿಕಾ, ವಾಷಿಂಗ್ಟನ್ DC ಒಳಗಡೆ ವಾಷಿಂಗ್ಟನ್ ಡಾಕ್ಟರ್ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಬೋತ್ ದ ವ್ಯಾಕ್ಸಿನ್ಸ್ ಕೋವಿಶೀಲ್ಡ್ ಆ್ಯಂಡ್ ಕೋವ್ಯಾಕ್ಸಿನ್ ಆರ್ ಅಬ್ಸಲ್ಯೂಟ್ಲಿ ಸೇಫ್. ಯಾರು ಬೇಕಾದರೂ ತೊಗೋಬಹುದು, ತೊಗೊಳ್ರಿ, ಯಾವುದೇ ಥರ ತೊಂದರೆ ಇಲ್ಲ. ವ್ಯಾಕ್ಸಿನ್ಸ್ ತೊಗೊಂಡ ತಕ್ಷಣ ಅದು ಕಂಪ್ಲೀಟ್ಲಿ ಸೇಫ್ ಫ್ರಮ್ ದ ವೈರಸ್? ನೋ. ನಿಮಗೆ ಅದೊಂದು ಪ್ರೊಟೆಕ್ಟಿವ್ ಕವರಿಂಗ್ ಕೊಡ್ತದೆ. ಕಳ್ಳ ಬರಬಾರ್ದು ಅಂದ್ಕೊಂಡು ಮನೆಗೆ ಬಾಗಿಲು ಹಾಕಿರ್ತೀವಿ. ಬಾಗಿಲು ಹಾಕಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಕಳ್ಳ ಬರೋದೇ ಇಲ್ವಾ? ಬಾಗಿಲು ಹೊಡ್ಕೊಂಡು ಬರಬಹುದಲ್ಲ ಕಳ್ಳ. ವ್ಯಾಕ್ಸಿನ್ಸ್ ಕೂಡ ಅಷ್ಟೇ. ವ್ಯಾಕ್ಸಿನ್ಸ್ ಕೂಡ ಮನೆಗೆ ಗಾಡ್ರೇಜ್ ಬೀರೋ ಇದ್ದಂಗೆ. ಬೀರೋ ಹೊಡಿಲಿಕ್ಕೆ ಬರ್ತದ ಕೆಲವೊಂದು ಸತಿ, ಸೇಫ್ ಸಮ್ ರೇರ್ ಕಂಡೀಷನ್ಸ್ಗಳಲ್ಲಿ ಬೀಗ ಹೊಡ್ಕೊಂಡು ಗಾಡ್ರೇಜ್ ಹೊಡ್ಕೊಂಡು ಕಳ್ತನ ಮಾಡಿರ್ತಕ್ಕಂಥ ಎಕ್ಸಾಂಪಲ್ಸ್ ಕೂಡ ನಾವು ನೋಡಿದ್ದೀವಿ. ಸೊ ಹಾಗಾಗಿ ದಿಸ್ ಈಸ್ ಆಲ್ ಅಬೌಟ್ ದ ವ್ಯಾಕ್ಸಿನ್ಸ್. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಸೇಫ್. ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲಿ ತನಕ ಆಲ್ಮೋಸ್ಟ್ 14 ಕೋಟಿ ಜನಕ್ಕೆ, ಹೋದ ವಾರದ ಡೇಟಾ ಕಂಪೇರ್ ಮಾಡಿದಾಗ 14 ಕೋಟಿ ಜನಕ್ಕೆ ವ್ಯಾಕ್ಸಿನ್ಸ್ ಈಗಾಗಲೇ ಭಾರತದಲ್ಲಿ ಹಾಕಿದ್ದಾರೆ. ವರ್ಲ್ಡಲ್ಲಿ ಅದಕ್ಕಿಂತ ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ಗಳು ಇಲ್ಲಿ ತನಕನೂ ಕೂಡ, ಡೇಂಜರಸ್ ಸೈಡ್ ಎಫೆಕ್ಟ್ಸ್ಗಳು ಇಲ್ಲಿ ತನಕ ರೆಕಾರ್ಡ್ ಆಗಿಲ್ಲ. ಸೊ ಹಾಗಾಗಿ ಬೋತ್ ದ ವ್ಯಾಕ್ಸಿನ್ಸ್ ಆರ್ ವೆರಿ ಸೇಫ್. ಯು ಕ್ಯಾನ್ ಟೇಕ್ ಇಟ್. ಯಾರು ಬೇಕಾದರೂ ತೊಗೋಬೋದು. 1ನೇ ತಾರೀಕು ಮೇ ಒಂದಾದಮೇಲೆ 18 years ಪ್ಲಸ್ ಇರ್ತಕ್ಕಂಥ ಯಾರು ಬೇಕಾದರೂ ವ್ಯಾಕ್ಸಿನ್ಸ್ ತೊಗೋಬೋದು ಅಂತ ಹೇಳಿದ್ದಾರೆ. ಎನಿ ಒನ್ ಕ್ಯಾನ್ ಟೇಕ್ ದ ವ್ಯಾಕ್ಸಿನ್ಸ್. ಐ ಆಮ್ ವೆರಿ ಶ್ಯೂರ್ ದಟ್ ದ ವ್ಯಾಕ್ಸಿನ್ಸ್ ಆರ್ ಅಬ್ಸಲ್ಯೂಟ್ಲಿ ಸೇಫ್. ಸೊ ಕೋವ್ಯಾಕ್ಸಿನ್ ಈಸ್ ಫಸ್ಟ್ ಜನರೇಷನ್ ವ್ಯಾಕ್ಸಿನ್, ಅಟೆನ್ಯೂಟೆಡ್ ವ್ಯಾಕ್ಸಿನ್. ಕೋವಿಶೀಲ್ಡ್ ಈಸ್ ಸೆಕೆಂಡ್ ಜನರೇಷನ್ genetically recombinant adenovirus vector adenovirus mediated vaccine. So this is the ಮೇನ್ ವ್ಯಾಕ್ಸಿನ್ಸ್ಗಳಲ್ಲಿರ್ತಕ್ಕಂಥ ಡಿಫ್ರೆನ್ಸು, ಅದರ ಎಫಿಕಸಿ ಮತ್ತು ಅದರ ಸೈಡ್ ಎಫೆಕ್ಟ್ಸ್ಗಳ ಬಗ್ಗೆ ಇಷ್ಟು ಡಿಸ್ಕಸ್ ಮಾಡಿದ್ದೆ. ಅಮೇರಿಕಾದಲ್ಲಿ ಮಾಡರ್ನಾ, ಜಾನ್ಸನ್ ಆ್ಯಂಡ್ ಜಾನ್ಸನ್ ಮತ್ತು ಇನ್ನೊಂದು ಕಂಪ್ನಿ ಹ್ಯಾವ್ ಕಮ್ ಅಪ್ ವಿತ್ ಫೈಸರ್. 3 ಕಂಪ್ನಿಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಾಕ್ಸಿನನ್ನು ಹೊರಗಡೆ ತಂದಿದ್ದಾವೆ. ದೇ ಆರ್ ಕನ್ಸಿಡರ್ಡ್ ಆಸ್ mRNA ವ್ಯಾಕ್ಸಿನ್ಸ್. ಈ mRNA ವ್ಯಾಕ್ಸಿನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಯಾವಾಗಾದರೂ ಟೈಮ್ ಸಿಕ್ಕಾಗ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲ್ಡಾಗಿ mRNA ವ್ಯಾಕ್ಸಿನನ್ನು ಡಿಸ್ಕಸ್ ಮಾಡ್ತೀನಿ. ಈ 3rd ಜನರೇಷನ್ ವ್ಯಾಕ್ಸಿನ್ಸ್ ಏನಿದಾವಲ್ಲ, RNA ಮತ್ತು DNA ವ್ಯಾಕ್ಸಿನ್ಸ್, ಈ mRNA ವ್ಯಾಕ್ಸಿನ್ ಏನಿದೆ ದಟ್ ಬಿಲಾಂಗ್ಸ್ ಟು ದ 3rd ಜನರೇಷನ್ ವ್ಯಾಕ್ಸಿನ್ಸ್. ಸೊ ದಟ್ ಈಸ್ ಅ 3rd ಜನರೇಷನ್ ವ್ಯಾಕ್ಸಿನ್. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ mRNA ವ್ಯಾಕ್ಸಿನ್ಸ್ ಬಗ್ಗೆ ಡೀಟೇಲ್ಡಾಗಿ ಡಿಸ್ಕಷನ್ ಮಾಡ್ತೀವಿ. ಇನ್ನೊಂದು ನೆನಪಿಟ್ಕೊಳ್ರಿ, ಎಂಡ್ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಒಂದು ಮಾತು ಹೇಳ್ತೀನಿ. ಈ ವೈರಸ್ಗಳಿಗೆ ನಿಮ್ಮ ದೇಹದ ಇಮ್ಯುನಿಟಿ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ದೇರ್ ಈಸ್ ನೋ ಮೆಡಿಸಿನ್ ಫಾರ್ ದ ವೈರಸ್. ಚಳಿ ಜ್ವರ ಬಂತು ಅಂದರೆ ನಿಮಗೆ ಕೊಡ್ತಕ್ಕಂಥದ್ದೇನು ಪ್ಯಾರಾಸಿಟಮಲ್ ಕೊಡ್ತಾರೆ, ಸಿಟ್ರಸಿನ್ ಕೊಡ್ತಾರೆ, ಕ್ಲೋರೋಫಿನೆಫ್ರಿನ್ ಕೊಡ್ತಾರೆ, ಆಮೇಲೆ ಮೊಂಟೆಕುಲಾರ್ ಸೋಡಿಯಮು ಮತ್ತು ಲಿವೋಸಿಟ್ರಸಿನ್ ಕೊಡ್ತಾರೆ. ಈ ಪ್ಯಾರಾಸಿಟಮಲ್ ಏನು ಮಾಡುತ್ತೆ? ಚಳಿ ಜ್ವರದಿಂದ ಬರ್ತಕ್ಕಂಥ ಜ್ವರವನ್ನು ಕಡಿಮೆ ಮಾಡ್ತದೆ, ವೈರಸನ್ನು ಸಾಯಿಸಲ್ಲ. ಸಿಟ್ರಸಿನ್ನು, ಲಿವೋಸಿಟ್ರಸಿನ್ನು, ಮೊಂಟೆಕುಲಾರ್ ಸೋಡಿಯಮು ಅವೇನು ಮಾಡ್ತವೆ? ಕಫ ಕಟ್ಟಲಾರ್ದಂಗೆ ನೋಡ್ಕೊಳ್ತದೆ, ಸೊ ದಟ್ ನಿಮಗೆ ಉಸಿರಾಟ ತೊಂದರೆ ಆಗಬಾರ್ದು ಅಂತ ಹೇಳುತ್ತೆ. ಅಥವಾ ಪೇನ್ ಕಿಲ್ಲರ್ಸ್ಗಳನ್ನು ಕೊಡಬಹುದು. ಈ ಪೇನ್ ಕಿಲ್ಲರ್ಸ್ ಏನು ಮಾಡ್ತವೆ? ಸುಸ್ತು ಆಗ್ಲಾರ್ದಂಗೆ ನೋಡ್ಕೊಳ್ತದೆ. ಇವೆಲ್ಲ ಆಗಬಾರ್ದು ಅಂದ್ಕೊಂಡು ಬಡ್ಡಿ ಮಕ್ಕಳು ಏನು ಮಾಡ್ತಾರೆ? ಮೇಲೆ ಎಕ್ಸ್ಟ್ರಾ ಇನ್ನೊಂದು ಹಾಕ್ತಾರೆ, ಪ್ಯಾಂಡಿ ಅಂತ ಕೊಡ್ತಾರೆ, ಪ್ಯಾಂಟರ್ಕೋಸೋಲನ್ನು, ದಟ್ ಈಸ್ ಅಸಿಡಿಟಿ ಆಗ್ಲಾರ್ದಂಗೆ ನೋಡ್ಕೊಡ್ತದೆ. ಸೊ ಈ ಚಳಿ ಜ್ವರ ಬಂದಾಗ ನಿಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಮೆಡಿಸಿನ್ಸ್ ಏನಿದಾವಲ್ಲ ಅವೆಲ್ಲ ನಿಮ್ಮ ಸಿಂಪ್ಟಮ್ಸ್ಗಳನ್ನು ಕಡಿಮೆ ಮಾಡಲಿಕ್ಕೆ, ರಿಲೀಫ್ ಕೊಡಲಿಕ್ಕೆ ಹೊರತು ಇವೆಲ್ಲ ಯಾವುದೂ ಕೂಡ ವೈರಸ್ಸನ್ನು ಸಾಯಿಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಮೆಡಿಸಿನ್ಸ್ ಅಲ್ಲವೇ ಅಲ್ಲ. ಸೊ ಹಾಗಾಗಿ ಇಲ್ಲಿ ತನಕ ವೈರಸ್ಸಿನ ಬಂದಿರತಕ್ಕಂಥ ಡಿಸೀಸ್ಗಳಿಗೆ ಯಾವುದೇ ಥರ ವೈರಸ್ಸನ್ನು ಸಾಯಿಸ್ತಕ್ಕಂಥ ಯಾವುದೇ ಮೆಡಿಸಿನ್ಸ್ ನಮ್ಮ ಹತ್ರ ಇಲ್ಲ. ಸೊ ಹಾಗಾಗಿ ನಿಮ್ಮ ದೇಹದ ಇಮ್ಯುನಿಟಿ, ನಿಮ್ಮ ದೇಹದಲ್ಲಿರ್ತಕ್ಕಂಥ ಆ್ಯಂಟಿಬಾಡಿ ಪೂಲ್ ಅಂತ ಏನಂತೀವಿ, ದಟ್ ಆ್ಯಂಟಿಬಾಡಿ ಪೂಲ್ ಈಸ್ ದ ಓನ್ಲಿ ಆಪ್ಷನ್ ಟು ಫೈಟ್ ಅಗೇನ್ಸ್ಟ್ ಎನಿ ವೈರಸ್, ವೆದರ್ ಇಟ್ ಈಸ್ ಕೋವಿಡ್, ವೆದರ್ ಇಟ್ ಈಸ್ ಕಾಮನ್ ಕೋಲ್ಡ್, ವೆದರ್ ಇಟ್ ಈಸ್ ಜಿಕಾ, ವೆದರ್ ಇಟ್ ಈಸ್ ಪೋಲಿಯೋ, ವೆದರ್ ಇಟ್ ಈಸ್ ವಾಟ್ ಎವರ್ ದಟ್ ವೈರಸ್ ಇಟ್ ಈಸ್, ವೈರುಲೆಂಟ್ ವೈರಸ್, ಯಾವುದೇ ವೈರಲ್ ಡಿಸೀಸ್ಗಳಿಗೆ ನಿಮ್ಮ ಬಾಡಿಯ ಇಮ್ಯುನಿಟಿ ಬಿಟ್ಟರೆ ಯು ಹ್ಯಾವ್ ನೋ ಅದರ್ ಆಪ್ಷನ್ಸ್, ರಿಮೆಂಬರ್ ದಟ್. ಸೊ ದೇರ್ ಇಸ್ ನೋ ಮೆಡಿಸಿನ್ಸ್ ಫಾರ್ ದ ವೈರಸ್. ಈ ಆ್ಯಂಟಿವೈರಲ್ ಆ್ಯಂಟಿವೈರಸ್ ಕೆಲವೊಂದು ಬ್ಯಾಕ್ಟೀರಿಯಾಗಳಿದೆ, ಕೆಲವೊಂದು ಆ್ಯಂಟಿವೈರಲ್ಸ್ ಇದಾವೆ, ಫ್ಲಾವಿನಫೆರಿವ್ ಮತ್ತು ರೆಮೆಡೆಸಿವಿರ್, ಈ ಥರದ್ದು ಏನಿದಾವಲ್ಲ, ದೇ ಸ್ಟಾಪ್ ದ
ಅವೇನು ದ ವಾಟ್ ಯು ಕಾಲ್ ರೆಪ್ಲಿಕೇಷನನ್ನು ರೆಡ್ಯೂಸ್ ಮಾಡ್ಬೋದೇ ಹೊರತು ಮಲ್ಟಿಪ್ಲಿಕೇಷನನ್ನು ಹಾರ್ಟ್ ಮಾಡ್ಬೋದೇ ಹೊರತು ವೈರಸ್ಗಳನ್ನು ಸಾಯಿಸ್ತಕ್ಕಂಥ ಮೆಡಿಸಿನ್ಸ್ ನಮ್ಮ ಹತ್ರ ಇಲ್ಲಿ ತನಕ ಇಲ್ಲ. ಹಾಗಾಗಿ ದ ಓನ್ಲಿ ಆಪ್ಷನ್ ಲೆಫ್ಟ್ ಟು ದ ಪೀಪಲ್ ಟು ಫೈಟ್ ಅಗೇನ್ಸ್ಟ್ ಎನಿ ವೈರಲ್ ಡಿಸೀಸ್ ಇನ್ಕ್ಲೂಡಿಂಗ್ COVID-19 ಈಸ್ ಓನ್ಲಿ ಯುವರ್ ಇಮ್ಯುನಿಟಿ. ಸೊ ಬೂಸ್ಟ್ ಯುವರ್ ಇಮ್ಯುನಿಟಿ, ಟೇಕ್ ದ ವ್ಯಾಕ್ಸಿನ್, ದಟ್ಸ್ ದ ಬೆಸ್ಟ್ ಬ್ರಹ್ಮಾಸ್ತ್ರ ಅಗೇನ್ಸ್ಟ್ ದ COVID-19. ಸೊ ದಿಸ್ ಈಸ್ ಆಲ್ ಅಬೌಟ್ ಇಲ್ಲಿ ತನಕ ವ್ಯಾಕ್ಸಿನ್ಸ್ ಬಗ್ಗೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಾಗಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನ್ನ ಮೇಲ್ ಐ ಡಿ ಇದೆ, ಆ ಮೇಲ್ ಐ ಡಿಗೆ ಮೇಲ್ ಮಾಡಿರಿ. ಅಕಸ್ಮಾತ್ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಹತ್ರ ಇತ್ತು ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಎನಿ ಟೈಮ್, ವಿಲ್ ಡಿಸ್ಕಸ್. ಏನಾದರೂ ಡೌಟ್ಸ್ ಕ್ಲಾರಿಫಿಕೇಷನ್ ಇತ್ತು ಅಂತಂದರೆ ಡಿಸ್ಕಸ್ ಮಾಡೋಣಂತೆ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗಡೆ mRNA ವ್ಯಾಕ್ಸಿನ್ ಅಂತ ಇದೆ, ಆ mRNA ವ್ಯಾಕ್ಸಿನ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಇಲ್ಲಿ ತನಕ ಕೇಳಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದ. ಹೋಪ್ ನೀವು ಕೇಳಿರ್ತಕ್ಕಂಥ ಸಾಕಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಸೊ ಅದನ್ನು ಕಂಪ್ಲೀಟಲ್ಲಿ ಕೂತ್ಕೊಂಡು ಯಾವುದೇ ಈ ವಿಡಿಯೋಗಳನ್ನು ಓಡಿಸ್ಲಿಕ್ಕೆ ಹೋಗಬೇಡ್ರಿ. ಓಡಿಸ್ಲಾರ್ದಂಗೆ ಕಾಮಾಗಿ ಕೂತ್ಕೊಂಡು ಫ್ರೀಯಾಗಿ ರಾತ್ರಿ ಹೊತ್ತು 10 ಗಂಟೆ 11 ಗಂಟೆಗೆ ಎಲ್ಲ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತೀರಾ. ಐ ಆಮ್ ಶ್ಯೂರ್ ಮ್ಯಾಕ್ಸಿಮಮ್ ಪೀಪಲ್. ಸೊ ಆ ಟೈಮಲ್ಲಿ ಇಯರ್ಫೋನ್ ಹಾಕೊಂಡು ಕೂಲಾಗಿ ವಿಡಿಯೋವನ್ನು ಕೇಳ್ರಿ. ಹೋಪ್ ದಿಸ್ ವಿಡಿಯೋ ಈಸ್ ಇನ್ಫಾರ್ಮೇಟಿವ್ ಟು ಆಲ್. ಥ್ಯಾಂಕ್ ಯು ಒನ್ ಆಲ್. ಎಲ್ಲರಿಗೂ ನಮಸ್ಕಾರ. ಮಾಸ್ಕ್, ಸ್ಯಾನಿಟೈಸರ್, ಸೋಷಿಯಲ್ ಡಿಸ್ಟೆನ್ಸ್ ಇವನ್ನ ಬಿಡ್ಲಿಕ್ಕೆ ಹೋಗಬೇಡ್ರಿ. ಯಾವುದೇ ವ್ಯಾಕ್ಸಿನ್, ನಾ ಹೇಳಿದ್ನಲ್ಲ, ವ್ಯಾಕ್ಸಿನ್ ಈಸ್ ಅ ಬೀರೋ, ಗಾಡ್ ಈಸ್ ಬೀರೋ ಮನೇಲಿ ಅದ ಅಂದ ತಕ್ಷಣ ಮನೆ ಕಳ್ದನ ಆಗಲ್ಲ ಅಂತಕ್ಕಂಥ ಗ್ಯಾರಂಟಿ ಇಲ್ಲ. ವ್ಯಾಕ್ಸಿನ್ ಈಸ್ ಅ ಪ್ರೊಟೆಕ್ಟಿವ್ ಶೀಲ್ಡ್ ಅಗೇನ್ಸ್ಟ್ ದ ಕೋವಿಡ್. ದಟ್ ಡಸಂಟ್ ಮೀನ್ ದಟ್ ಯು ವೋಂಟ್ ಗೆಟ್ ರೀಇಫೆಕ್ಟೆಡ್. ಅಕಸ್ಮಾತ್ ತೊಗೊಂಡ ಮೇಲೂ ಕೂಡ ನಿಮಗೆ ಸೆಕೆಂಡ್ ಇನ್ಫೆಕ್ಷನ್ ಆಯಿತು ಅಂದ್ರೂ ಕೂಡ ದಟ್ ಕೆನಾಟ್ ಕಿಲ್ ಯು. ಅಷ್ಟು ಅಲ್ಲಿ ತನಕ ನಿಮ್ಮ ರೋಗ ಕಂಟ್ರೋಲಲ್ಲಿರುತ್ತೆ. ಅದಕ್ಕೋಸ್ಕರ ವೈರಸ್ ಮಾಡಿರ್ತಕ್ಕಂಥದ್ದು. ವೆದರ್ ಇಟ್ ಈಸ್ 100% ಸೇಫ್ ಅಂತಂದರೆ ಇಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ಅದು ಕೂಡ ನಾನು ನೆಕ್ಸ್ಟ್ ವಿಡಿಯೋ ಒಳಗಡೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಹೋಪ್ ಪ್ರೊಡಕ್ಷನ್ ಆಫ್ ದ ವ್ಯಾಕ್ಸಿನ್ ಹೆಂಗಿದೆ, ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಇವೆರಡು ಹೆಂಗಿದ್ದಾವೆ, ವ್ಯಾಕ್ಸಿನ್ ಅಂದರೆ ಏನು, ಅದರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನ ಹೇಳಿದ್ದೀನಿ. ಭಾಳಷ್ಟು ರೆಡ್ಯೂಸ್ ಮಾಡಿದ್ದೀನಿ. ಐ ಆಮ್ ರೆಡ್ಯೂಸ್ಡ್ ಇಟ್ ಟು ದ ಮ್ಯಾಕ್ಸಿಮಮ್ ರಿಡಕ್ಷನಲ್ ಸೈಜ್. ಟೆಕ್ನಿಕಲ್ ವರ್ಡ್ಸನ್ನು ಭಾಳಷ್ಟು ಕಡಿಮೆ ಮಾಡಿದ್ದೀನಿ. ಸೊ ಹಾಗಾಗಿ ಹೋಪ್ ಯು ಶೇರ್ ದಿಸ್ ವಿಡಿಯೋ ಟು ದ ಮ್ಯಾಕ್ಸಿಮಮ್ ಪೀಪಲ್. ಸಾಕಷ್ಟು ಜನಕ್ಕೆ ಶೇರ್ ಮಾಡಿರಿ, ಇನ್ಫಾರ್ಮೇಷನ್ ಹೋಗಲಿ. ಎಲ್ಲರೂ ವ್ಯಾಕ್ಸಿನ್ ತಗೊಳ್ರಿ. ವ್ಯಾಕ್ಸಿನ್ ಡ್ರೈವ್ ಏನು ನಡೀತಾ ಇದೆ ಇಂಡಿಯಾದಲ್ಲಿ, ದಟ್ಸ್ ಅ ಬೆಸ್ಟ್ ವ್ಯಾಕ್ಸಿನ್ ಡ್ರೈವ್. ಅಫ್ಕೋರ್ಸ್ ಕೆಲವೊಂದು ಕಡೆಗೆ 120ಕ್ಕಿಂತ ಜಾಸ್ತಿ ಕೋಟಿ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಆಲ್ಮೋಸ್ಟ್ ಯುರೋಪ್, ಅಮೇರಿಕಾ ಸೇರಿಸಿದ್ರೆ ನಮ್ಮ ದೇಶದ ಒಂದು ದೇಶದ ಪಾಪ್ಯುಲೇಷನ್. ಸೊ ಎಲ್ಲರಿಗೂ ಕೊಡ್ತಕ್ಕಂಥದ್ದು ಕಷ್ಟ. ಎಲ್ಲರಿಗೂ ಯಾವುದೇ ಒಂದು ದೇಶಕ್ಕೆ ತಂದೆ ಆಗಿರ್ತಕ್ಕಂಥ ಲಿಮಿಟೇಷನ್ ಇದೆ. ಈ ಕಂಪ್ನಿಗಳಿಂದ ಭಾರತ್ ಬಯೋಟೆಕ್ ಬಿಟ್ಟು ಕೋವಿಶೀಲ್ಡ್ ಮಾಡ್ತಕ್ಕಂಥ ಕಂಪ್ನಿ ಏನಿದೆ, ಯಾವುದದು ಹೇಳಿದೆನಲ್ಲ, ಪುಣೆ ಬೇಸ್ಡ್ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಈಗಾಗಲೇ ಸಾಕಷ್ಟು ದೇಶಗಳ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದೆ. ಬಿಕಾಸ್ ಕೋವಿಶೀಲ್ಡಿನ ಟೆಕ್ನಾಲಜಿ ಇಂಡಿಯಾದಲ್ಲ, ಲಂಡನ್ನಿಂದು. ಅವಾಗಲೇ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇವಾಗ 100 ವೈಲ್ಸ್ ಪ್ರೊಡಕ್ಷನ್ ಆಯಿತು ಅಂದರೆ ಇಷ್ಟು ಪರ್ಸೆಂಟೇಜು ರಫ್ತು ಮಾಡಬೇಕು, ಇಷ್ಟು ಪರ್ಸೆಂಟೇಜ್ ಇಂಡಿಯಾ ಕೊಡಬೇಕು ಅಂತ. ಹಾಗಾಗಿ ನಮ್ಮ ಇಂಡಿಯಾದ ಕೋಟಾ ಒಳಗಡೆ ಮತ್ತೆ ಅದನ್ನು ಸೆಂಟ್ರಲ್ ತೊಗೋಬೇಕು, ಸ್ಟೇಟ್ ತೊಗೋಬೇಕು. ಸೆಂಟ್ರಲ್ ತೊಗೊಂಡಿರೋದ್ರ ಒಳಗಡೆ ಮತ್ತೆ 50% ಸ್ಟೇಟ್ಗಳಿಗೆ ಕೊಡಬೇಕು. ಹೀಗೆ ದೊಡ್ಡ ಪ್ರೋಸೆಸ್ ಇದೆ, ಕಷ್ಟ ಇದೆ. ನೀವು ಅಂದ್ಕೊಂಡಾಗೆ ಮನೇಲಿ ಕೂತ್ಕೊಂಡು ಜನ ಸಾಯ್ತಾ ಇದ್ದಾರೆ, ವ್ಯಾಕ್ಸಿನ್ ಇಲ್ಲ, ಏನು ಮಾಡ್ತಾ ಇದ್ದಾನೆ ಮೋದಿ, ಏನು ಮಾಡ್ತಾ ಇದ್ದಾನೆ ಯಡಿಯೂರಪ್ಪ ಅಂದ್ಕೊಂಡು ಅವಾಗ ಕೂತ್ಕೊಂಡು ವೈಲ್ ಒಳಗಡೆ ತುಂಬಿಸ್ಲಿಕ್ಕೆ ಆಗಲ್ಲ ರೀ. ಯಾವುದೇ ಒಂದು ಕಂಪ್ನಿಗೆ ತಂದೆ ಆಗಿರ್ತಕ್ಕಂಥ ಲಿಮಿಟೇಷನ್ ಅದ, ಆ ಲಿಮಿಟೇಷನಿಗೆ ತಕ್ಕಂಗೆ ನಡಿಬೇಕು. ಅಲ್ಲಿ ನಿಮ್ಮೆಲ್ಲರಿಗೂ ವ್ಯಾಕ್ಸಿನ್ ಬರೋ ತನಕ ಸೋಷಿಯಲ್ ಡಿಸ್ಟೆನ್ಸ್, ಸ್ಯಾನಿಟೈಸರ್, ಮಾಸ್ಕ್, ಡಬಲ್ ಮಾಸ್ಕ್ ಇಸ್ ವೆರಿ ಮಚ್ ಕಂಪಲ್ಸರಿ. ಕರೆಕ್ಟಾಗಿ ನಿಮ್ಮ ಹೆಲ್ತ್ ಕಡೆ ನೀವು ಗಮನವನ್ನು ತಗೊಳ್ರಿ. ಥ್ಯಾಂಕ್ ಯು ಒನ್ ಆಲ್. ಇನ್ನೊಮ್ಮೆ ಮತ್ತೆ ಭೇಟಿಯಾಗೋಣಂತೆ. ಇನ್ನೊಂದು mRNA ವೈರಸ್ ಮತ್ತು ಡಿಫ್ರೆಂಟ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಯಾವುದಾದ್ರೂ ಇನ್ನೊಂದಿಷ್ಟು ಟಾಪಿಕ್ಗಳನ್ನು ಡಿಸ್ಕಷನ್ ಮಾಡೋದಿತ್ತು ಅಂತಂದರೆ ನನಗೆ ವಾಟ್ಸಪ್ ಅಥವಾ ಮೇಲಿಗೆ ಇಮೇಲ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ ಒಳಗಡೆ ನನಗೆ ಮೆಸೇಜ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗಡೆ ಆ ಡಿಸ್ಕಷನ್ಸನ್ನು, ಆ ಟಾಪಿಕ್ಸ್ಗಳನ್ನು, ಆ ಡೌಟ್ಸ್ಗಳನ್ನು ಕೂಡ ನಾನು ಕ್ಲಾರಿಫೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಒನ್ ಆಲ್. ವೆಲ್ಕಮ್. ಥ್ಯಾಂಕ್ ಯು. ನಮಸ್ತೆ.